ನೀನು ಒಬ್ಬ ಸಿಂಗರ್ ಆಗಿ ಅವಾಯ್ಡ್ ಮಾಡುವಂತಹ ಫುಡ್ ಏನು? ನಾಡಿನ ನಾಡಿ ಚಂದನ ಇದ್ದಂಗೆ ಮಸಾಲ್ ಪುರಿ ನಮ್ಮ ಜೀವನಾಡಿ ಮಸಾಲ್ ಪುರಿ ಪಾನಿಪುರಿ ಬೇಲ್ಪುರಿ ದಹಿಪುರಿ ಅಪ್ಪ ಅಮ್ಮ ಬಂದ್ಬಿಟ್ಟಿರೋರು ನಾ ಮುಂದ್ಗಡೆ ಲೈಟ್ ಆಫ್ ಮಾಡ್ಬಿಟ್ಟಿರ್ತಿದ್ದೆ. ಸೊ ಇವನು ಗೊತ್ತಾಗಿದೆ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ. ಈಗ ಗೋಬಿ ತಿನ್ನಕ್ಕಾಗಲ್ವಲ್ಲ ಅವ್ರ ಎದುರಿಗೆ. ಅದು ಯಾರೋ ದೊಡ್ಡಪ್ಪ ಬಂದ್ರು 10 ರೂಪಾಯಿ ಕೊಟ್ಟೋದ್ರು, ಅಜ್ಜಿ ಬಂದ್ರು 50 ರೂಪಾಯಿ ಕೊಟ್ಟೋದ್ರು. ಕೊತ್ತಂಬರಿ ಸೊಪ್ಪು ಕರ್ಬೇ ಸೊಪ್ಪು ತಂದಾಗ ಚಿಲ್ಲರೆ 2 ರೂಪಾಯಿ ಕೊಡ್ತಿದ್ರಪ್ಪ, ಅದನ್ನ ಇಟ್ಕೊಂತಾ ಇದ್ದೀನಿ ನಾನು ಹಾಡಿನ ಮಧ್ಯದ ಲೈನ್ ಹೇಳ್ತೀನಿ, ನೀನು ಯಾವ ಹಾಡು ಅಂತ ಹೇಳ್ಬೇಕು. ಈ ಹಾಡುಗಳೆಲ್ಲ ಎಂತದಮೆ ಕನ್ನಡ ನಿದ್ಗಣ್ಣಲ್ಲ, ಸುಮ್ನೆ ಉಸರ್ತಾ ಕೇರಳ ಕೈ ಸಾಕು, ಕೆಮ್ಮಂಗಿಲ್ಲ ಅಂತಾರಲ್ಲ ಅದು. ಇದು ಪ್ರಾಬ್ಲಮ್ ಇರದ ಫೀಮೇಲು ಇಲ್ಲ, ಸಿಕ್ಸರ್ ಹೊಡಿಬಹುದು ಬ್ಯಾಟ್ ಇಲ್ಲದೆ. ಕಮಾನ್ ವರ್ಲ್ಡ್ ಕಪ್ ದಪ್ಪ ಸಾಗಿದು. ಕಮಾನ್. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಹೇಳ್ದೇನೆ ಕೇಳ್ದೇನೆ ಇಂತ ಪಾಡ್ಕಾಸ್ಟ್ಗೆ ಯಾವತ್ತಿಗೆ ಕೂರ್ಬಾರ್ದು ರೀ. ಸುಮ್ನಿರೋ. ನೆಕ್ಸ್ಟ್ ಸಾಂಗ್. ಕಮಾನ್ ಕಮಾನ್. ಕೈಲಾಲೆ ಚಿಕ್ಕಿಲಕ್ಕ ಚಿಕ್ಕಿಲೆ. ನಿಮ್ ಎಡಿಟರ್ ತಂದ್ರೆ ಬರ್ ಮ್ಯೂಸಿಕ್ ನಾನೇ ಕೊಟ್ಟು ನಾನು ಹಾಡಿದಾಗ ಇಟ್ ವಾಸ್ ಪ್ರೊಜೆಕ್ಟೆಡ್ ಟು ಬಿ ಒನ್ ಆಫ್ ದಿ ಫಸ್ಟ್ ಟೈಮ್ ಇನ್ ರಿಯಾಲಿಟಿ ಶೋ ಇನ್ ಲೈವ್ ಥಿಂಗ್ ಇನ್ ಒನ್ ಟೇಕ್ ಇದು ಹಾಡಿದ್ದು ಅಂತ. ನೀನ್ ನಂಬಲ್ಲ, ಆ ಹಾಡಿಗೋಸ್ಕರ ನನ್ನ ಕಾರ್ಯಕ್ರಮ ಕರೆದಿದ್ದಾರೆ. ಫಸ್ಟ್ ಸೀಟಲ್ಲಿ ಶಿವಣ್ಣ ಅವರು, ಅವ್ರ ಮನೆಯವರು, ಹಿಂದಿನ ಸೀಟಲ್ಲಿ ನಾನು. ಗುಣಕ್ತಾನೆ ಇರ್ತಾರೆ, ಈಸ್ ಎನರ್ಜೆಟಿಕ್, ಗೊತ್ತಲ್ಲ, ಹಾಡ್ತಾನೆ ಇದ್ರು. ಆಮೇಲೆ ಅಲ್ರಿ ಹರ್ಷ ಅವ್ರೆ, ನಮ್ಮ ವೈಫ್ ಬೈತಾ ಇದಾರೆ ಇಲ್ಲಿ, ಅವ್ರು ಸಿಂಗರ್ ಇರ್ಬೇಕಾದ್ರೆ ನೀವೇನು ಹಾಡ್ತೀರ ಅಂತ, ಹಾಡ್ರಿ ಸುಮ್ ಕೂತ್ಬಿಟ್ಟಿದ್ದೀರಲ್ಲ ಅಂತ ಕಿಚ್ಚಾಯಿಸಿದ್ರು. ನಾವೆಲ್ಲ ಆಡಿಯನ್ಸ್ ಹಾಡ್ತೀನಿ, ನಿಮ್ಮ ಬಿಟ್ಟು ನಮ್ಮ, ಅಲ್ಲಿ ಹೇಳ್ಬೋದು, ನಮ್ಮ ಬಿಟ್ಟು ನಿಮ್ಮ ಜೀವನ ಸಾಗದು. ಓಕೆ, ನೀನು ಒಬ್ಬ ಸಿಂಗರ್ ಆಗಿ ಅವಾಯ್ಡ್ ಮಾಡುವಂತಹ ಫುಡ್ ಏನು? ಅಂದ್ರೆ ನನ್ನ ಗಂಟ್ಲಿಗೆ ಕಾಪಾಡ್ಕೊಳಕ್ಕೋಸ್ಕರ ನಾನು ಇದನ್ನ ತಿನ್ನಲ್ಲ. ಇದಕ್ಕೆ ಮುಂಚೆ ಒಬ್ರು ಮಹನೀಯರನ್ನ ಜ್ಞಾಪಿಸ್ಕೊಂಡ್ಬಿಟ್ಟು ಅವ್ರ ಮಾತನ್ನ ಹೇಳ್ಬಿಡ್ತೀನಿ. SPB ಸರ್ ಅವ್ರನ್ನ ಇದೇ ತರ ಒಂದು ಇಂಟರ್ವ್ಯೂ ಪ್ರಶ್ನೆ ಕೇಳ್ತಾರೆ, ಸರ್ ಸಿಂಗರ್ ಏನೇನು ಫಾಲೋ ಮಾಡಬೇಕು ಏನು ಅಂತ. ಅವ್ರು ಹೇಳಿದ್ರು, ಒಂದು ಡಿಸ್ಕ್ಲೇಮರ್ ಕೊಟ್ಟು ಹೇಳಿದೆ, ಏನು, ದಿಸ್ ಇಸ್ ನಾಟ್ ಜನರಿಕ್. SPB ಸರ್ ಚಿಲ್ ವಾಟರ್ ಬೇಕೇ ಬೇಕಿತ್ತು ಅವ್ರಿಗೆ ರೆಕಾರ್ಡಿಂಗ್ ಅಲ್ಲಿ, ಐಸ್ ಕೋಲ್ಡ್ ವಾಟರ್. ಅವ್ರು ಹೇಳ್ತಿರು, ಅವ್ರು 20 ವರ್ಷ ಸ್ಮೋಕ್ ಮಾಡಿದ್ರು ಪಾಪ. ಅದಾದ್ಮೇಲೆ ಹೇಳಿದ್ರು, ದಯವಿಟ್ಟು ಮಾಡ್ಬಿಡಿ, ನಾನು ಮಾಡಿ ತಪ್ಪು. ಎಷ್ಟು ದೊಡ್ಡತನ ಅಂದ್ರೆ ಆ ತಪ್ಪನ್ನು ಒಪ್ಕೊಳ್ಳೋದಿದೆಯಲ್ಲ. ಆಮೇಲೆ ಹೇಳಿದ್ರು, ಅದು ಬೆಳೆದ ಮೇಲೆ ನಾನು ತಪ್ಪು ಮಾಡಿದೆ, ನಾ ಇದನ್ನ ಹೇಳ್ಕೊತಾ ಇದ್ದೀನಿ, ಯಾರೂ ಕೂಡ ಮಾಡಬೇಡಿ ಅಂತ ಅಂದ್ಬಿಟ್ಕೊಂಡು ಆ ಮಹನೀಯರನ್ನ ಜ್ಞಾಪಿಸ್ಕೊಂಡು ಡಿಸ್ಕ್ಲೈಮರ್ ಕೊಟ್ಟು ನಾವು ಹೇಳ್ತಿರೋದು, ಇಟ್ ಈಸ್ ನಾಟ್ ಟು ಬಿ ಫಾಲೋಡ್ ಜನರಿಕಲಿ. ನಿಮ್ಮ ಧ್ವನಿ, ನಿಮ್ಮ ಗುರು, ನಿಮ್ಮ ಅಭ್ಯಾಸ ನೋಡ್ಕೊಂಡು ಅದು ಮಾಡಲಿ. ನಾನು ಅವಾಯ್ಡ್ ಮಾಡೋದು ಐಸ್ ಕ್ರೀಮು. ಐಸ್ ಕ್ರೀಮ್ ನನಗೆ ವರ್ಷಾನ್ಗಟ್ಲೆ ಗ್ಯಾಪು. ಯಾವಾಗಲೂ ಒಂದ್ಸಲಿ ಇರ್ತಾರೆ ಕೆಲವರು ಬಲವಂತ ಮಾಡಕ್ಕೆ ಅಂತಲೇ ಜೊತೆಗೆ ಹುಟ್ಟಿಸಿರ್ತಾನೆ ಭಗವಂತ. ಅದೇ ಸೇಮ್ ಫ್ಯಾಕ್ಟ್ರಿಯಿಂದಲೇ ಪ್ರಾಡಕ್ಟ್ಸ್ ಇಬ್ರು ಬಂದಿರ್ತೀವಲ್ಲ, ಅವ್ರು ಬಲವಂತ ಮಾಡಿ ಬೇಡ ಅಂದ್ರೂ ಕಾಫಿ ಕುಡಿಸೋದು, ಬೇಡ ಅಂದ್ರೂ ಐಸ್ ಕ್ರೀಮ್ ತಿನ್ಸೋದು. ಆಮೇಲೆ ಕೆಲವು ಜನ ಹೇಳ್ತಾರೆ, ಇವಾಗ ಹೇಳ್ಬಿಡು ಫಸ್ಟ್ ನೀ ಲಿಸ್ಟ್ ಹೇಳ, ಆಮೇಲೆ ನಾನು ಸ್ಟೋರಿ ಹೇಳ್ತೀನಿ. ಆಮೇಲೆ ನನಗೆ ಸ್ವಭಾವತಃ ಅಷ್ಟು ಸ್ವೀಟ್ಸ್ ಇಷ್ಟ ಇಲ್ಲ. ಓಕೆ, ಸ್ವಭಾವತಃ ಅದಿರಲ್ಲ, ಅದಕ್ಕೇನು ಮೆಡಿಕಲ್ ಕಾನ್ಶಿಯಸ್ನೆಸ್ ಇಲ್ಲ. ಖಾರ, ನಾನು ಖರಹರ ಪ್ರಿಯ ರಾಗ, ನಾನು ಖಾರಹಾರ ಪ್ರಿಯ ನಾನು. ಸೊ ತಿಂತೀನಿ, ಬಟ್ ಅದರಲ್ಲೂ ಕೂಡ ಎಣ್ಣೆಲಿ ಕರೆದಿದ್ದೆಲ್ಲ ಒಂದು ಲಿಮಿಟ್ ಅಷ್ಟೆ. ಏನ್ ಚಿಪ್ಸೇ ತಿನ್ನಲ್ಲ, ಹಿಂಗೆ ಹತ್ರ ಏನೋ ಫುಲ್ ಮಹಾ ಮಾಡಿ ಏನಿಲ್ಲ. ಅದಕ್ಕೊಂದು ಲಿಮಿಟ್ ಇರುತ್ತೆ. ನನಗೆ ಗೊತ್ತಾಗುತ್ತೆ, ಇಷ್ಟು ತಡ್ಕೊಳ್ಳುತ್ತೆ ನನ್ನ ಗಂಟ್ಲು, ಏನು ಎಫೆಕ್ಟ್ ಆಗಲ್ಲ, ನನ್ನ ದೇಹಕ್ಕೂ ಇಷ್ಟು ಸಾಕು, ನಾಲ್ಗೆ ಇಷ್ಟು ಸಾಕು, ತೃಪ್ತಿ ಸಾಕು, ಹ್ಯಾಪಿ. ಈ ಜಂಕ್ ಫುಡ್ಸ್ ಅಂತ ಹೇಳ್ತೀವಿ, ಜಂಕ್ ಅಂದ್ರೇನೆ ಬೇಡ ಅಂತಾರೆ, ಆದ್ರೂ ಫಾರ್ ಅ ಚೇಂಜ್ ಇರ್ಲಿ ಅಂತ ಇಷ್ಟಪಟ್ಟು ತಿನ್ನೋದೇನು? ಮಸಾಲೆ ಪುರಿ ಪಾನಿಪುರಿಗಳು. ಅದು ನಮ್ಮ ನಾಡಿನ ನಾಡಿ ಚಂದನ ಇದ್ದಂಗೆ ಮಸಾಲ್ ಪುರಿ ನಮ್ಮ ಜೀವನಾಡಿ ಮಸಾಲ್ ಪುರಿ ಪಾನಿಪುರಿ. ಅದೆಲ್ಲ ಸರಿ, ನಾವು ಅಪ್ಪ ಅಮ್ಮ ವಾಕ್ ಹೋದ್ರೆ ಗೋಬಿ ತಂದ್ಕೊಂಡು ತಿಂತಿದ್ವಲ್ಲ. ಗೋಬಿ ವಾಸ್ ಅದು ಒಂದು ವರ್ಲ್ಡ್ ಕಪ್ ಟಾಸ್ಕ್. ಸಖತ್ತಾಗಿರ್ತಿತ್ತು ಗೋಬಿ. ಆಕ್ಚುಲಿ ನಾನು ವರ್ಷ ಏನ್ ಮಾಡ್ತಿದ್ವಿ ಅಂದ್ರೆ, ಅಪ್ಪ ಅಮ್ಮ ಸಂಜೆ ಹೊತ್ತು ವಾಕ್ ಹೋಗ್ತಾ ಇದ್ರು. ಅವ್ರು ವಾಕ್ ಹೋದ್ರೆ ನಮಗೆ ಅವ್ರಿದ್ರೆ ತೆಕ್ಕೊಡಲ್ವಲ್ಲ, ಬೇಡ ಅಂತಾರಲ್ಲ, ನಾವು ತಿನ್ಬೇಕಲ್ಲ ಅಂತ. ಅವ್ರು ಆ ಕಡೆ ಹೋಗಿದ ತಕ್ಷಣ ಹರ್ಷಂದು ನಂದೊಂದು ಸಿಗ್ನಲ್ ಇರ್ತಾ ಇತ್ತು, ಸರಿ ನಾ ಗೋಬಿ ತರಕ್ ಹೋಗ್ತೀನಿ, ಮುಂದ್ಗಡೆ ಲೈಟ್ ಆನ್ ಆಗೇ ಇದ್ರೆ ಅಪ್ಪ ಅಮ್ಮ ಬಂದಿಲ್ಲ ಅಂತ. ಅವ್ರು ಬಂದ್ರೆ ಅವ್ರು ಒಳಗೆ ಬಂದಿದ ತಕ್ಷಣ ಆಫ್ ಮಾಡ್ಬಿಡು. ನಾನು ಗೋಬಿ ಪ್ಯಾಕೆಟ್ನ ಅಲ್ಲೊಂದು ಮೋಟರ್ದು ಕಡಪ ಕಲ್ಲಿತ್ತು, ಅದ್ರ ಮೇಲೆ ಇಟ್ಬಿಟ್ಟಿರ್ತೀನಿ. ಕೇಳಿದ್ರೆ ಫ್ರೆಂಡ್ ಹತ್ರ ನೋಟ್ಸ್ ಇಸ್ಕೊಂಬರಕ್ಕೆ ಹೋಗಿದ್ದೀನಿ ಅಂತ ಒಂದು ಕತೆ. ನಂದು ಒಂದು ಅಂಡರ್ಸ್ಟ್ಯಾಂಡಿಂಗ್, ಅದು MOU ಆಗಿರ್ತಾ ಇತ್ತು. ಅಪ್ಪ ಅಮ್ಮ ಬಂದ್ಬಿಟ್ಟಿರೋರು ನಾ ಮುಂದ್ಗಡೆ ಲೈಟ್ ಆಫ್ ಮಾಡ್ಬಿಟ್ಟಿರ್ತಿದ್ದೆ. ಸೊ ಇವನು ಗೊತ್ತಾಗಿದೆ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ. ಈ ಗೋಬಿ ತಿನ್ನಕ್ಕಾಗಲ್ವಲ್ಲ ಅವ್ರ ಎದುರಿಗೆ. ಗಮ್ ಅಂತ ಈ ಹಲಸಿನಣ್ಣು ಗೋಬಿ ಎಲ್ಲ ಒಂದೇ ಲೆಕ್ಕಕ್ಕೆ ಬರುತ್ತೆ, ವಾಸನೆ ಬರುತ್ತೆ.
ಫಸ್ಟ್ ಫ್ಲೋರಲ್ಲಿ ಹಾಫ್ ಪೋರ್ಷನ್ ರೂಮ್ ಇತ್ತು, ಇನ್ ಹಾಫ್ ಪೋರ್ಷನ್ ಟೆರೇಸ್, ಓಪನ್ ಟೆರೇಸ್ ಇತ್ತು. ಅಲ್ಲಿ ಒಂದು ಬೆಡ್ಶೀಟ್ ಹಿಂಗೆ ಹೊದ್ಕೊಂಡು ಇವ್ನು ಕೂತ್ಕೊಳ್ಳೋದು, ಗೋಬಿ ಕವರ್ನ ಹಿಂಗೆ ತೊಡೆ ಮೇಲೆ ಮಧ್ಯದಲ್ಲಿ ಇಟ್ಕೊಂಡ್ಬಿಡೋದು, ಹಿಂಗೆ ಬೆಡ್ಶೀಟ್ ಹೊದ್ಕೊಂಡು ಕೂತ್ಕೊಂಡ್ಬಿಟ್ಟು ಬುಕ್ ಇಟ್ಕೊಂಡ್ಬಿಡೋದು, ಇಲ್ಲಿ ಓದ್ತಾ ಇರೋ ಥರ. ನಾನು ವಾಕ್ ಮಾಡ್ಕೊಂಡು ಓದೋದು, ಇವನು ಒಂದ್ ಬೈಟ್ ಅವ್ನು ತಿನ್ನೋದು, ಒಂದ್ ಬೈಟ್ ನಂಗೆ ತಿನ್ನೋದು. ಅದ್ರಲ್ಲಿ ಏನಾದ್ರು ಒಂದ್ ಬೈಟ್ ಎಕ್ಸ್ಟ್ರಾ ತಿನ್ಬಿಟ್ರೆ ನನಗೆ ಬುಕ್ ಇಟ್ಕೊಂಡು ಸಮುದ್ರ ಕಲಕಿ ಒಳಗಿರೋದೆಲ್ಲ ಕುಲಕಿ ನಾನು ಓಡಾಡ್ಕೊಂಡು ನೋಡ್ಕೊಂಡು ಬುಕ್ ಇಟ್ಕೊಂಡು ಅಪ್ಪ ಅಮ್ಮ ಬಂದ್ರೆ ಇಲ್ವಾ ಟೆರೆಸಿಂದ ಬಗ್ ನೋಡೋದು, ಬೇಗ ತಿನ್ಸು ಅಂತ. ಎಲ್ಲದಕ್ಕಿಂತ ಹೈಲೈಟ್ ಏನಂದ್ರೆ ಲಾಸ್ಟಲ್ಲಿ ₹2 ಸೆಂಟರ್ ಫ್ರೆಶ್ ಬಾಯಿ ವಾಸನೆ ತಿಂದಿರೋದು ವಾಸನೆ ಬರಬಾರ್ದು ಅಂತ. ಸೊ ಗೋಲ್ಡನ್ ಟೈಮ್ಸ್, ಮಜಾ ಮಾಡಿದೀವಿ ಆ ಟೈಮಲ್ಲಿ. ದಯವಿಟ್ಟು ಯಾರು ಕೂಡ ಈ ಕಥೆನ ಇವರು ಇದನ್ನ ಟೆಲಿಕಾಸ್ಟ್ ಅಪ್ಲೋಡ್ ಮಾಡಾದ್ಮೇಲೆ ಇದನ್ನ ನೋಡಿ, ನಾನು ಮುಂಚೆ ಮಾತಾಡಿದಂಥ 1 ಅವರ್ನೆಲ್ಲ ಮರೆತು ಈ 10 ನಿಮಿಷದಿಂದ ನಾನು ಬೈಕೊಂಡು ಅಯ್ಯೋ ಇವ್ರು ಇಂಥವ್ರ ಅಂತೆಲ್ಲ ಅನ್ಕೋಬೇಡಿ. ಎಲ್ಲರೂ ಅವ್ರ ಬಾಲ್ಯದಲ್ಲಿ ಆಡ್ಬೋದಂತ ಸಹಜ ಆಟ. ಹೈಸ್ಕೂಲಲ್ಲಿ ಆಡಿರ್ಬೋದು. ಕಳ್ತನ, ತುಂಟತನ, ಈ ಒಂದು ಮನೆ ಮಟ್ಟದ ಮೋಸ, ದಗಲ್ಬಾಜಿತನ ಒಂದು ಲಿಮಿಟ್ ಅಲ್ಲಿ ಇದ್ದಾಗ ತುಂಬಾ ಬೆಲೆ ಬಾಳುತ್ತೆ. ಕ್ಯೂಟ್. ಇವತ್ತು ನಮಗೆ ಆ ಮೆಮೊರೀಸ್ ನಮ್ಮನ್ನ ಕೀಪಿಂಗ್ ಅಸ್ ಅಲೈವ್. ಮಾರ್ಕ್ಸ್ ಜ್ಞಾಪಕ ಇದೆಯಾ? ನನ್ನ ಲ್ಯಾಬ್ ರೆಕಾರ್ಡ್ ಜ್ಞಾಪಕ ಇದೆ, ನಂಗೆ ಗೋಬಿ ಜ್ಞಾಪಕ ಇದೆ. ನಾನು ನೀನು ಒಂದು ಗೋಲ್ಕ ಮಾಡ್ಕೊಂಡಿದ್ವಿ, ಗೋಬಿ ಫಂಡ್ ಮಾಡ್ತಾ ಇದ್ವಿ, ನೆನಪಿದ್ಯಾ? ನಾವು ಚಿಕ್ಕವರಿದ್ದಾಗ ಅಮ್ಮ ಈ ಸೆರೆಲಾಕ್ ಬರಂಗೆ ಫೆರೆಕ್ಸ್ ಅಂತಾನೋ ಏನೋ ಬರ್ತಾ ಇತ್ತು, ಟಿನ್ನದು ರೌಂಡ್ ಡಬ್ಬಿ. ಅದಕ್ಕೆ ನಾನೇ ರಟ್ ಹಾಕಿ ಅದಕ್ಕೊಂದು ಓಪನ್ ಮಾಡಿ ಸೆಲೋಫಿನ್ ಟೇಪ್ ಆ ರಟ್ಟದು ಏನೋ ನೋಟ್ ಬುಕ್ದು ಮೇಲ್ಗಡೆ ರಟ್ಟು ಬರುತ್ತಲ್ಲ, ಅದನ್ನ ಅದ್ರದ್ದು ಸರ್ಕಂಫರೆನ್ಸ್ ಅಲ್ಲೇ ಕಟ್ ಮಾಡಿ ಸೆಲೋ ಟೇಪ್ ಹಿಂಗ್ ಅಂದ್ರೆ ಬಂದ್ಬಿಡುತ್ತೆ. ಆದ್ರೂ ನಾವಿಬ್ರು ಕಮಿಟ್ ಆಗ್ತಾ ಇದ್ವಿ. ಒಳಗಡೆ ಒಂದು ಶೀಟ್ ಅಲ್ಲಿ ಬರ್ದಿರ್ತಿದ್ವಿ ಲೆಕ್ಕ, ನೀ ಎಷ್ಟಾಗ್ತೇ ನಾ ಎಷ್ಟಾಗ್ತೇ, ₹2 ₹1. ನಾವು ಗೋಬಿ ತಿಂತಿದ್ದಿದ್ದು ಆ ಫಂಡ್ ಅಲ್ಲಿ. ಚಾಟ್ಸ್ ಎಲ್ಲ we have earned our gobi. Yeah, we have every piece, every masala ನಮ್ದು. ಅದು ಯಾರೋ ದೊಡ್ಡಪ್ಪ ಬಂದ್ರು ₹10 ಕೊಟ್ಟೋದ್ರು, ಅಜ್ಜಿ ಬಂದ್ರು ₹50 ಕೊಟ್ಟೋದ್ರು. ಕೊತ್ತಂಬರಿ ಸೊಪ್ಪು, ಕರ್ಬೇ ಸೊಪ್ಪು ತಂದಾಗ ಚಿಲ್ಲರೆ ₹2 ಕೊಡ್ತಿದ್ರಪ್ಪ, ಅದನ್ನ ಇಟ್ಕೊಂತಾ ಇದ್ದೀನಿ ನಾನು. ಶ್ರಮ ವಹಿಸಿ ತಿಂದಿದ್ದೀನಿ ನಾನು. ತಿಂದಿರೋದು ಶ್ರಮ ವಹಿಸಿ ಸ್ವಂತ ದುಡ್ಡಿನಲ್ಲಿ. ಹೌದು. ಸರಿ, ಇವಾಗ ನಿಂಗೆ ಇದನ್ನ ಕೇಳಬೇಕು ಅಂತಾನೆ ಬರ್ಕೊಂಡಿದ್ದೀನಿ ಕಣೋ, ಆಯ್ತಾ? ನಾನು ಹಾಡಿನ ಮಧ್ಯದ ಲೈನ್ ಹೇಳ್ತೀನಿ, ನೀನು ಯಾವ ಹಾಡು ಅಂತ ಹೇಳ್ಬೇಕು. ನಾನು ಕವನ ರೂಪದಲ್ಲಿ ಹೇಳ್ತೀನಿ, ನೀನು ಹಾಡಿನ ರೂಪದಲ್ಲಿ ಹೇಳ್ಬೇಕು. ಓಕೆನಾ? ಜೂನಿಯರ್ ಸೀನಿಯರ್ ಎಕ್ಸಾಮ್ ಅಲ್ಲೂ ಇಷ್ಟೆಲ್ಲ ಕೆಡ್ಸ್ಕೊಂಡು ಹೆಂಗೆ ಅಕ್ಕ ಕಣೋ ನಾನು. ಓಕೆ. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಾವೆಲ್ಲ ಆಡಿಯನ್ಸ್ ಕಾಡ್ತೀನಿ. ನಿಮ್ಮ ಬಿಟ್ಟು ನಮ್ಮ, ಅಲ್ಲಿ ಹೇಳ್ಬೋದು, ನಮ್ಮ ಬಿಟ್ಟು ನಿಮ್ಮ ಜೀವನ ಸಾಗದು. ಓಕೆ. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ. ಈ ಹಾಡುಗಳೆಲ್ಲ ಎಂತದ ಮೇ ಕನ್ನಡ ನಿದ್ಗಣ್ಣಲ್ಲ, ಸುಮ್ನೆ ಉಸರ್ತಾ ಸಾಕು. ಕೆಮ್ಮಂಗಿಲ್ಲ ಅಂತಾರಲ್ಲ, ಅದು ಇದು ಕೆಮ್ಮಂಗಿಲ್ಲ ಅಂತ. ಓಕೆ. ಹೂ ಅರಳುವ ಸದ್ದನು ನಿನ್ನ ನಗೆಯಲ್ಲಿ ಕೇಳಬಲ್ಲೆ, ನನ್ನ ಏಕಾಂತವನ್ನು ತಿದ್ದಿಕೊಡು. ಅರಿಯುವ ಮುನ್ನವೇ ಚೆನ್ನಾಗಿದೆ. ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ, ಇದಕ್ಕಿಂತ ಬೇಗ ಇನ್ನು ಬರಬಾರದಿತ್ತೆ ನೀನು, ನನ್ನನು ಕಳೆಯುವ ಮುನ್ನವೇ. ಬ್ಯೂಟಿಫುಲ್ ಸಾಂಗ್ ಅಲ್ಲ ಇದು, ಪರಮಾತ್ಮ. ಬ್ಯೂಟಿಫುಲ್. ಓಕೆ, ನೆಕ್ಸ್ಟ್. ಹುಡುಗಿರ ಮನಸ್ಸಲ್ಲಿ ಏನೇನಿದೆ ತಿಳ್ಕೊಳ್ಳೋ ತಾಕತ್ತು ನಮಗೆಲ್ಲಿದೆ, ಪ್ರಾಬ್ಲಮ್ಮೇ ಇರದ ಫೀಮೇಲು ಇಲ್ಲ, ಸಿಕ್ಸರ್ ಹೊಡಿಬಹುದು ಬ್ಯಾಟ್ ಇಲ್ಲದೆ. ಕಮ್ ಆನ್, ಗೆಸ್ ದಿಸ್. ವರ್ಲ್ಡ್ ಕಪ್ ದಪ್ಪ ಸಾಂಗ್ ಇದು. ಕಮ್ ಆನ್, ಗೆಸ್ ದಿಸ್. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ. ಹುಡುಗಿರ ಅಲ್ಲಲ್ಲ, ಓ ಸೂರ್ಯನ, ಓ ಅದು ಬೇರೆ ಅಲ್ವಾ? ಹುಡುಗಿರ ಈಗ ಮಜಾ ಬರ್ತಾ ಇದೆ, ಈಗ ಮಜಾ ಬರ್ತಾ ಇದೆ. ಹುಡುಗಿರ ಮನಸ್ಸಲ್ಲಿ ಏನೇನಿದೆ ತಿಳ್ಕೊಳ್ಳೋ ತಾಕತ್ತು ನಮಗೆಲ್ಲಿದೆ, ಪ್ರಾಬ್ಲಮ್ಮೇ ಇರದ ಫೀಮೇಲು ಇಲ್ಲ, ಸಿಕ್ಸರ್ ಹೊಡಿಬಹುದು ಬ್ಯಾಟ್ ಇಲ್ಲದೆ. ನಾನಂತೂ ಒಂದು 6 ಹೊಡೆದೆ ಇವಾಗ. ಅಲ್ಲ, ಹುಡುಗಿರ ಮನಸ್ಸು ಏನೇನಿದೆ ಅಂತ ಹೇಳ್ದಾಗ್ಲೇ ಈ ಹಾಡು ನಂಗೆ ಗೊತ್ತಾಗಲ್ಲ, ಯಾಕಂದ್ರೆ ಅರ್ಥವೇ ಆಗಲ್ಲ ಹೆಣ್ಮಕ್ಳು. ಅಲ್ಲ, ಹೆಂಗ ಕಾಪಾಡ್ಕೋಬೇಕಲ್ಲ ಮರ್ಯಾದೆ. ನಾ ಹೇಳ್ದೆ ಈ ಮರ್ಯಾದೆ ಹೋಗುವಂತ ಪಾಡ್ಕಾಸ್ಟ್ ಆಗದಿರ್ಲಿ ಇದು. ಗೊತ್ತಾಗ್ಲಿಲ್ವಾ? ಸರಿ, ಒಂದು ಪಾರ್ಟಿ ಕೊಡಿಸ್ತೀಯಾ ಇವತ್ತು? ಪಾಡ್ಕಾಸ್ಟ್ ಮುಗಿದ್ಮೇಲೆ. ಹೌದು, ಪಾಡ್ಕಾಸ್ಟ್ ಮುಗಿದ್ಮೇಲೆ ಪಾರ್ಟಿ ಕೊಡಿಸ್ಬೇಕು ನೀನು. ನಂಗೆ ನಾನೇ ಕರ್ಕೊಂಡು ಹೋಗ್ತೀನಿ. ನಿನ್ನ ಕರ್ಕೊಂಡು ಹೋಗೋದಲ್ಲ, ಬಿಲ್ ಕೊಡ್ಬೇಕು ನೀನೆ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಕೇಳ್ದೇನೆ ಇಂಥ ಪಾಡ್ಕಾಸ್ಟ್ಗೆ ಯಾವತ್ತಿಗೆ ಕೂರ್ಬಾರ್ದು ರೀ. ಸುಮ್ನಿರ. ನೆಕ್ಸ್ಟ್ ಸಾಂಗ್. ಈ ಸಾಂಗ್ ಯಾವ್ದು ಹೇಳ? ಇದು ಸ್ವರಚಿತ, ಶ್ರೀಹರ್ಷರಿಂದ. ಓಕೆ. ತುಟಿಗಳ ಹೂವಲಿ ಆಡದ ಮಾತಿನ ಸಿಹಿ ಇದೆ, ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೇ ಸಹಿ ಇದೆ.
ನನಗೆ ಈಗ ಅರ್ಥ ಆಗ್ತಾ ಇದೆ ರಾಗ ಎಷ್ಟು ಇಂಪಾರ್ಟೆಂಟ್ ಅಂತ. ರಾಗ ಇಲ್ಲದೆ ಬರೀ ಲಿರಿಕ್ ಕೇಳಿದ್ರೆ ಅರ್ಥವೇ ಆಗ್ತಿಲ್ಲ ನನಗೆ ಸಾಂಗ್. ಇದ್ದೇ ನಂಗೆ ಬೇಕಿದ್ದು. ನನಗೆ ಆರೋಗ್ಯ ಬರಬೇಕಿದೆ ಈಗ. ಬಾ ರಾಗಾರೋಗ್ಯಕ್ಕೆ. ಇದೊಂದು ಸೈಡ್ ಲೈನು. ತುಟಿಗಳ ಹೂವಲಿ ಆಡದ ಮಾತಿನ ಸಿಹಿ ಇದೆ. ಇಷ್ಟು ಸಾಕು ತಾಳು. ಟಿಕ್ ಟಿಕ್ 1 ತಡ್ಕಳೆ. ಟಿಕ್ ಟಿಕ್ 2 ಇದು 2 ಸಲ ತಡ್ಕಳೆ. ಟಿಕ್ ಟಿಕ್ 3 ಟಿಕ್ ಟಿಕ್ 4 ಟಿಕ್ ತುಟಿಗಳ ಹೂವಲಿ ಟಿಕ್ ಟಿಕ್ 6. ಸರ್ ಯಾವ್ದು ಸರ್ ಹೇಳಿ ಸರ್. ನೀವು GSS ಅಂದ್ರೆ ಏನು ಮಾತೇ ಆಡಂಗಿಲ್ಲ. ಗೊತ್ತಾಯ್ತಾ ನವೀನ್ ನಿಮ್ಗೆ? ತುಟಿಗಳ ಹೂವಲಿ ಸರ್ ಬನ್ನಿ ಚೇರಕ್ಕೆ ಅಣ್ಣಂಗೆ ಒಂದು ಚೇರಕ್ಕೆ ಇಲ್ಲಿ. ಸಿಹಿ ಇದೆ ಹೇಳೋ ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೇ ಸಹಿ ಇದೆ ಅನಿಸುತ್ತಿದೆ ಸಾಂಗ್. ಇದು ಗೊತ್ತೇ ಆಗ್ಲಿಲ್ಲ ಅಲ್ವಾ? ಈಗ ನೆಕ್ಸ್ಟ್ ಸಾಂಗು ನಿಂಗೆ ತುಂಬಾ ರಿಲೇಟ್ ಆಗುತ್ತೆ, ನಿಂಗೆ ಗೊತ್ತಾಗ್ಲೇಬೇಕಾಗಿರೋ ಸಾಂಗ್. ಡಿಸ್ಕ್ಲೇಮರ್ ಕೊಟ್ಟಿದ್ದೀನಿ ನಾನು. ಮರ್ಯಾದೆ ಇಸ್ ಅಟ್ ಸ್ಟೇಕ್. ನಿನ್ನ ಪ್ರೀತಿ ಎದುರು ನಾನಿನ್ನೂ ಕೊನೆಯ ಉಗುರು, ಸಾರ್ಥಕವಾಯಿತು ನನ್ನ ಬಾಳು, ನಾವು ಒಂದೇ ಉಸಿರು. ಕೈಲಾಲೆ ಚಿಕ್ಕಿಲಕ್ಕ ಚಿಕ್ಕಿಲೆ. ನಿಮ್ ಎಡಿಟರ್ ತಂದ್ರೆ ಬರೋದು ಮ್ಯೂಸಿಕ್ ನಾನೇ ಕೊಟ್ಟು. ಇನ್ನೊಂದ್ಸಲ ಹೇಳು. ನಿನ್ನ ಪ್ರೀತಿಯ ಎದುರು ನಾನಿನ್ನೂ ಕೊನೆಯ ಉಗುರು, ಸಾರ್ಥಕವಾಯಿತು ನನ್ನ ಬಾಳು, ನಾವು ಒಂದೇ ಉಸಿರು. ಆಡಿಯನ್ಸ್ ಗೊತ್ತಾಯ್ತಾ? ನವೀನ್ ಗೊತ್ತಾಯ್ತಾ? ಸಾರ್ಥಕವಾಯಿತು ನನ್ನ ಬಾಳು ನಾನು ಒಂದೇ. ಸರ್ ಬರ್ತೀನಿ ನಾನು ಆಡ್ತೀನಿ. ಕೂತ್ಕೋ ಕೂತ್ಕೋ. ಬರ್ತೀನಿ. GSS ಮಾಧ್ಯಮ ದಯವಿಟ್ಟು ನೀವು ನಿಮ್ಮ ಆಂಕರ್ನ ಚೇಂಜ್ ಮಾಡಿ. ಕಾಣಿಸಲ್ಲ ಕೂತ್ಕೋ. ನೀವು ನಿಮ್ಮ ಆಂಕರ್ನ ಚೇಂಜ್ ಮಾಡಿ. ನೆಕ್ಸ್ಟ್ ಲೈನ್ ಹೇಳೋ. ಆ ಸಾಂಗ್ ಯಾವ್ದು ಅಂತ ಹೇಳೋ. ಗೊತ್ತಾಗ್ತಿಲ್ಲ. ಗೊತ್ತಾಯ್ತು, ರಾಗ ಬಂತು. Come on. ಅಲ್ವಾ ನವೀನ್ ಯಾವ್ದು ಯಾವ್ದು? ಯಾಕೆ ಗೊತ್ತಾ, ಈ ಸಾಂಗ್ ಒಂದು ಹಿನ್ನೆಲೆ ಇದೆ. ನಾನು ಹರ್ಷನಿಗೆ ಅತ್ಯಂತ ಪ್ರೀತಿಯಿಂದ ಹಾಡ್ತಾ ಇದ್ದಂತ ಹಾಡು. ಸರ್ ನೋಡಿ ಸರ್, ರೇಷಿಯಲ್ ಡಿಸ್ಕ್ರಿಮಿನೇಷನ್ಸ್ ಇವು. ಬಣ್ಣದಲ್ಲಿ ಏನಿದೆ ಸರ್? ಬಣ್ಣದಲ್ಲಿ ಏನಿದೆ ಸರ್? ಭಾವನೆಯಲ್ಲಿ ಇರೋದು ಸರ್ ನಾವು. ಕಪ್ಪ ಬಿಳಿಪ ಇವರು ಹೆಣ್ಣೈಕ್ಳು ಸೇಫ್ ಆಗಿರ್ತಿರು, ಇವ್ರನ್ನ ಓಡಾಡ್ಸಕ್ ನಾವ್ ಎಷ್ಟು ಓಡಾಡ್ತಿದ್ವಿ ಅಂತ ನಮಗ್ ಗೊತ್ತು. ಸಾಕು ಸಾಕು ಸಾಕು. ಜೀವ ಅದಕ್ಕೆ ಪ್ಯಾಂಟ್ ಬಣ್ಣ ಮುಖ ಬರ್ತಾ ಇದೆ. ಹಾಸನಕ್ಕೆ ಹೋದ್ಮೇಲೆ ಸ್ವಲ್ಪ ಬಣ್ಣ ತೇಲ್ಬಿಟ್ಟು ಬಂದಿರೋದು ನೀನು. ಹೌದ್ ಕಣ. ಗುಮ್ಮಂತ ಗುಹೆಲ್ ಕೂತಂಗ್ ಕೂತಿದ್ದೆ. ಅದಕ್ಕೆ ಅಷ್ಟು ಪ್ರೀತಿಯಿಂದ ನಾನು ಈ ಹಾಡನ್ನ ನಿಂಗೆ ಹಾಡ್ತಾ ಇದ್ದಿದ್ದು. ನೀನ್ ಕೊಟ್ಟಿ ಡಿಸ್ಕ್ಲೇಮರ್ ನಿಜವಾಗ್ಲೂ ಏನೋ ಸಂಗೀತದ್ದು ಫುಲ್ ಕೋರ್ ಕ್ಲಾಸಿಕಲ್ ಶಂಕರಾಭರಣಂ ಇದು ಹಾಡೆ ತಾನೆ. ನಾನ್ ಯಾ ಕ್ಲಾಸಿಕಲ್, ನೀನ್ ಕೋರ್ ಕ್ಲಾಸಿಕಲ್. ನಾನು ಟಗರು ಅಂತ ಎಲ್ಲ ಹೇಳ್ಬಿಟ್ಟು ಈ ಹಾಡ್ಗೆ ನಂಗೆ ಬಾಂಬಿಟ್ಟಿಯ ನೀನು. ನೀರ್ಗಿರ್ ಕುಡಿ, ಸ್ವಲ್ಪ ಸುಧಾರಿಸ್ಕೊ. ಏನ್ ಬೇಡ ಬೇಡವಾ? ಸಾಕು. ಇಲ್ಲಿ ತಂಪ್ ಮಾಡಿದಿರಲ್ಲ ಸಾಕು. ಎಸ್, ಕಮಿಂಗ್ ಬ್ಯಾಕ್ ಟು ಅವರ್ ಡಿಸ್ಕಷನ್. ರಾಗಾರೋಗ್ಯ ಬಗ್ಗೆ ಹೇಳಿದೆ. ಇನ್ನೊಂದಿಷ್ಟೊತ್ತು ನಾವು ಸ್ವಲ್ಪ ಹಿನ್ನೆಲೆ ಮಾತಾಡಿದ್ವಿ, ಚೈಲ್ಡ್ಹುಡ್ ಬಗ್ಗೆ ಮಾತಾಡಿದ್ವಿ. ಬಟ್ ನೀನು ಒಂದು ಸ್ಟೇಜ್ಗೆ ಕಾರ್ಯಕ್ರಮಕ್ಕೆ ಅಂತ ಹೋಗುವಾಗ ಹೌ ಡು ಯು ಪ್ರಿಪೇರ್ ಯುವರ್ ಸೆಲ್ಫ್? ಈಗ ರಾಗಾರೋಗ್ಯ ಬಗ್ಗೆ ಹೇಳಿದೆ, ಎಷ್ಟು ಡೆಪ್ತ್ ಇರೋಂತಹ ಸಬ್ಜೆಕ್ಟ್ ಅದು. ಪ್ರಿಪೇರ್ ಆಗಬೇಕು, ಒಂದೇ ರಾಗದ ಅಷ್ಟು ಹಾಡು ಹೇಳಬೇಕು, ಎಲ್ಲಿಂದ ಎಲ್ಲೆಲ್ಲಿಂದನೋ ಪಾಪಪ್ ಆಗುತ್ತೆ ಒಂದೊಂದು ಲೈನು. ಸೊ ಸ್ಟೇಜ್ ಮೇಲೆ ಹೋಗುವಾಗ ನೀ ಹೆಂಗೆ ಪ್ರಿಪೇರ್ ಆಗಿ ಹೋಗ್ತೀಯಾ? ಎರಡು ರೀತಿ ಇದೆ. ಒಂದು ಮ್ಯೂಸಿಕಲಿ ಪ್ರಾಕ್ಟೀಸ್, ದಟ್ ಬಿಲ್ಡ್ಸ್ ದಿ ಮಸಲ್ ಮೆಮೊರಿ. ಇದು ಬಹಳ, ಈ ಮಸಲ್ ಮೆಮೊರಿ ಅನ್ನೋದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಸಂಗೀತಗಾರರಿಗೆ ಮಾತ್ರ ಅಲ್ಲ. ಮಸಲ್ ಮೆಮೊರಿಯಿಂದ ನಮ್ಮ ಅಭ್ಯಾಸದಿಂದ ನಮ್ಮ ದೇಹಕ್ಕೆ, ಜಿಮ್ಗೆ ಹೋಗೋರ್ಗೂ ಅಪ್ಲೈ ಆಗುತ್ತೆ, ಒಬ್ಬ ರನ್ನರ್ಗೆ ಅಪ್ಲೈ ಆಗುತ್ತೆ, ಅಥ್ಲೀಟ್ಗೆ, ಒಬ್ಬ ಡ್ರೈವರ್ಗೆ ಅಪ್ಲೈ ಆಗುತ್ತೆ, ಒಬ್ಬ ಸೈಂಟಿಸ್ಟ್ಗೆ ಅಪ್ಲೈ ಆಗುತ್ತೆ. ನೀರು ಕುಡಿ ಅಂತ ಎಲ್ಲರೂ ಅಪ್ಲೈ ಆಗುತ್ತೆ. ಅಂದರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ನನ್ನ ಮೀರಿ ಇನ್ವಾಲ್ವೆಂಟ್ರಾಗ ಅದಕ್ಕೆ ಗೊತ್ತಾಗ್ತಿರುತ್ತೆ ನೆಕ್ಸ್ಟ್ ಇದೇ ಹೋಗುತ್ತೆ ಅಂತ. ಇದು ಒಂದು ಕಾಪಾಡು. ಇದು ಅಭ್ಯಾಸದ ಶಕ್ತಿ. ಯಾಕೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಅನ್ನೋಕ್ಕೆ ಇದು ಒನ್ ಆಫ್ ದಿ ಮೇನ್ ರೀಸನ್ಸ್. ಸೊ ಒಂದು ಮಸಲ್ ಮೆಮೊರಿ ಬಹಳ ಇಂಪಾರ್ಟೆಂಟ್. ಸೊ ಇದು ನಮ್ಮ ಮೆಮೊರಿ ಇನ್ವಾಲ್ವೆಂಟ್ರಾಗಿ ನಮಗೆ ಸಪೋರ್ಟ್ ಕೊಡುವಂಥದ್ದು. ಇನ್ನೊಂದು ಪ್ರೆಸೆನ್ಸ್ ಆಫ್ ಮೈಂಡ್, ಅದು ಮಾತ್ರ ಬೇಕೇ ಬೇಕು ಕಲಾವಿದನಿಗೆ. ಯಾಕೆಂದರೆ ನಾವು ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗುವೆ, ಎಲ್ಲ ಮಾಡ್ಕೊಂಡು ಹೋಗುವ, ಆ ವೇದಿಕೆ ಮೇಲೆ ಒಂದು ಹೊಸ ಪಾಠ ಆಗುತ್ತಲ್ಲ, ಆ ಸರಸ್ವತಿ ತಾಯಿ ಪಾಠ ಮಾಡ್ತಾಳೆ ಪ್ರತಿ ಬಾರಿನೂ ವೇದಿಕೆ ಮೇಲೆ. ಅಲ್ಲಿ ಸೌಂಡು, ಟೆಕ್ನಿಕಲ್ಲು, ಲಿರಿಕ್ಕು, ಅಲ್ಲಿ ಏನೋ ಮೈಂಡ್ ಬ್ಲ್ಯಾಂಕ್ ಆಗ್ಬಿಡ್ತು, ನಾನೆಲ್ಲೋ ಶ್ರುತಿ ಗಮನಿಸ್ಲಿಲ್ವೋ, ಒಂದು ಬಾರ್ ಬಿಟ್ಬಿಟ್ಟು ನಾ ಏನು ಆಗದೆ ಇರೋಂಥ ದಿನ ಇದೆಯಾ? ನಾನು ಕಲಿತೆ, ನಂಗೆ ಇದು ಬಂತು, ಇದು ಪರ್ಫೆಕ್ಟು, ಒಂದಿನ ನಾನು ಹೊರಟ್ಬಿಟ್ಟೆ ಅಂತ. ಇದು ಇತ್ತೀಚೆಗೆ ಶ್ರೇಯಾ ಘೋಷಲ್ ಅವ್ರದ್ದೊಂದು ಪಾಡ್ಕಾಸ್ಟ್ ಆಯಿತು. ಅದ್ರಲ್ಲಿ ಅವರು ಹೇಳ್ತಾ ಇದ್ರು, ಎಷ್ಟೊಂದು ಸತಿ ಲಿರಿಕ್ಸ್ ಮರ್ತ್ಬಿಟ್ಟಿದ್ದೀನಿ, ಆಮೇಲೆ ನಾನೇ ಅಲ್ಲೇ ಆನ್ ಸ್ಪಾಟ್ ನಾನೇನೋ ಹೇಳ್ಬಿಡ್ತೀನಿ ಅಲ್ವಾ, ಹೇಳ್ಬಿಡ್ತೀವಿ. ಬಟ್ ಫ್ಲೋನಲ್ಲಿ ಅವ್ರಿಗೇನಂದ್ರೆ ಶ್ರೇಯಾ ಘೋಷಲ್ ಅಲ್ವಾ ಅವ್ರು ಸರಿ ಅಂತ ಅನ್ಕೊಂಡು ನನ್ನ ಜೊತೆಗೆ ಸುಮ್ಮನೆ ಹಾಡ್ಬಿಡ್ತಾರೆ. ಅದೊಂದು ಮಜಾ, ಪ್ರೀತಿ, ಆ ಪ್ರೀತಿಗೆ ನಾ ಮೂಕಳಾಗ್ಬಿಡ್ತೀನಿ ಅಂತ. ಸೊ ದಟ್ ಹ್ಯಾಪನ್ಸ್ ವಿತ್ ಯು. ಆಗುತ್ತೆ ಅಂದರೆ ಅದು ಒಂದು ಪ್ರಾಕ್ಟೀಸ್ನ ಪ್ರಮಾಣ, ಒಂದು ಅದು ಮೀರಿ ಸ್ಟೇಜ್ ಮೇಲೆ ಒಂದು ಪಾಠ ಆಗುತ್ತೆ ಪ್ರತಿ ಬಾರಿ. ಎಲ್ಲೋ ಒಂದ್ಸಲಿ ನನ್ನ ಕಾನ್ಸಂಟ್ರೇಷನ್ ತಪ್ಪಿದಾಗ ಅವಳೊಂದ್ಸಲಿ ಹಿಂಗೆ ಹೊಡೆದು ಹೇಳಿರ್ತಾಳೆ, ಅದು ಮಿಸ್ ಆಗೇ ಬಿಡುತ್ತೆ.
ಆಮೇಲೆ ವಿಡಿಯೋ ನೋಡಿದಾಗಲೋ ಇಲ್ಲ ಅದು ತಲೆಯಲ್ಲಿ ಕೂತ್ಕೊಂಡ್ಬಿಡ್ತಲ್ಲ ಮಳೆ ಇವ ಮಗನೇ ಹಿಂಗೆ ಮಾಡಿದೆ ಅಂತ, ನೆಕ್ಸ್ಟ್ ಪ್ರೋಗ್ರಾಮ್ ಪ್ರಾಕ್ಟೀಸ್ ಮಾಡದೇ ಇದ್ರೆ ಆಗೋದೆ ಅಂತ, ಅದು ಪಾಠ. ಸೊ ನಿರಂತರವಾಗಿ ಗ್ರೂವಲ್ಲಿ ಇಟ್ಟಿರುತ್ತೆ. ಆಗ್ತಾನೆ ಇರುತ್ತೆ. ಪ್ರತಿ ಬಾರಿ ವೇದಿಕೆ ಮೇಲೆ ಹೋಗ್ಬೇಕಾದ್ರೂ ಎಕ್ಸಾಮ್ಗೆ ಹೋದಂಗೆ ಅದೊಂದು ಒಳ್ಳೆ ಮಾತಿದೆ, ಪ್ರಾಕ್ಟೀಸ್ ಲೈಕ್ ಇಟ್ಸ್ ಯುವರ್ ಫಸ್ಟ್ ಕಾನ್ಸರ್ಟ್, ಪರ್ಫಾರ್ಮ್ ಲೈಕ್ ಇಟ್ಸ್ ಯುವರ್ ಲಾಸ್ಟ್ ಕಾನ್ಸರ್ಟ್. ಪರ್ಫೆಕ್ಟ್. ಸೊ ಕೇಳಿದ್ದೀನಿ ನಾನು. ಅಭ್ಯಾಸ ಆ ಮಟ್ಟಕ್ಕೆ. ಅಲ್ಲಿ ಹೋದ್ಮೇಲೆ ಅಯ್ಯೋ ನನ್ನಿಂದ ತಪ್ಪಾಯ್ತು ಅಂದ್ಕೊಂಬೇಡ, ಪ್ರಸಾದ ಅಂತ ಅನ್ಕೊಂಬೇಡ. ಪ್ರಸಾದನ ವೇದಿಕೆಗೆ ಹೋಗೋವರೆಗೂ ಅದು ನಿಂದೇ ಜವಾಬ್ದಾರಿ, ನಿಂದೇ ಶ್ರಮ, ನಿಂದೇ ಎಲ್ಲ ಮಾಡಿ ಬಂದ್ಮೇಲೆ ಅಲ್ಲಿ ಹಾಡೋ ಮೊಮೆಂಟಲ್ಲಿ ಅದು ನಿಂದಲ್ಲ, ಕರ್ಮಣ್ಯವಾಧಿಕಾರಸ್ಥೆ. ಅಲ್ಲಿ ನಿಂತ್ಕೊಂಡು ಅದನ್ನು ಶಕ್ತಿ ಮೀರಿ ಹಾಡ್ಬಿಡು. ಅದಾಗಿಯೂ ವ್ಯತ್ಯಾಸ ಒಪ್ಪು ತಪ್ಪು ಎಲ್ಲ ಇದೆಯಲ್ಲ, ಅದು ಆಮೇಲೆ ಇಟ್ಕೋ, ಪಾಠವಾಗಿಟ್ಕೋ, ಲರ್ನಿಂಗ್ ಕರ್ವಾಗಿಟ್ಕೋ, ಒಪ್ಕೋ ಫಸ್ಟು, ಅಭ್ಯಾಸ ಮಾಡು. ಕಲಿಯೋ ಯಾವ್ದಾದ್ರು ದಿ ಪರ್ಫೆಕ್ಷನ್ ಇಸ್ ನಾಟ್ ಸಮಥಿಂಗ್ ವಿಚ್ ಈಸ್ ಅಟೈನಬಲ್. ಅಟೈನ್ ಮಾಡಿಬಿಟ್ರೆ ಪರ್ಫೆಕ್ಟು ಅಂತಲ್ಲ, ಇಟ್ ಈಸ್ ಎ ಜರ್ನಿ. ಅಟೆಂಪ್ಟ್ ಮಾಡೋದೇ ಅಲ್ವಾ ಈಚ್ ಟೈಮ್. ಆ ಪರ್ಫೆಕ್ಷನ್ ಅದು ಅದರ ಮಟ್ಟ ಹಿಂಗೆ ಹೇಳ್ಕೊತಾನೆ ಇರುತ್ತೆ. ನಾವು ಅದು ಹಿಂಗೆ ಸಿಕ್ತು ಅಂತ ಎಗರ್ತಿರ್ಬೇಕು. ಅದು ನೆವರ್ ಎಂಡಿಂಗ್ ಪ್ರಾಸೆಸ್. ಕಲಿಕೆಯಲ್ಲಿ ನಮ್ಮನ್ನ ನಾವು ಎವಾಲ್ವ್ ಆಗಬೇಕು. ಈಗ ರಿಯಾಲಿಟಿ ಶೋ ಅಂತ ತಗೊಳ್ಳೋದಾದ್ರೆ, ಕಲಿಕೆ ಅಂತ ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ಈಗ 2 ಸೀಸನ್ ನೀ ಪಾರ್ಟಿಸಿಪೇಟ್ ಮಾಡಿದೆ. ಹೌದು. ಈಗ ಒಂದು ರಿಯಾಲಿಟಿ ಶೋ ಜರ್ನಿ ಅಂತ, ಒಂದು ರಿಯಾಲಿಟಿ ಶೋ ಯಾಕೆ ಅಂದ್ರೆ ಎಲ್ಲರೂ ರಿಲೇಟ್ ಆಗ್ತಾರೆ ಅನ್ನೋದಕ್ಕೆ ಅದನ್ನ ನಾನು ರೆಫರೆನ್ಸ್ ಆಗಿ ತಗೋತಾ ಇದ್ದೀನಿ. ಎಷ್ಟೋ ಸೀಸನ್ಗಳು ಬರ್ತವೆ ಹೋಗ್ತವೆ, ಎಷ್ಟೋ ವೇದಿಕೆಗಳು, ಎಷ್ಟೋ ಕಾರ್ಯಕ್ರಮಗಳಾಗುತ್ತೆ. ಹೌ ಟು ಸ್ಟೇ ರಿಲೆವೆಂಟ್ ಅಂತ. ಯಾಕೆಂದ್ರೆ ಒಂದು ಪ್ರತಿ ಸೀಸನ್ ಅಲ್ಲೂ 20-25 ಜನ ಸಿಂಗರ್ಸ್ ಇರ್ತಾರೆ. ಕೊನೆಗೆ ಒಬ್ರು ರನ್ನರ್ ಅಪ್, ಒಬ್ರು ವಿನ್ನರ್ ಆಗ್ತಾರೆ. ಆ ತರ ಸಾವಿರಾರು ವೇದಿಕೆಗಳಿದೆ, ಕಾರ್ಯಕ್ರಮಗಳಿದೆ. ಎಲ್ಲ ಕಾಲಕ್ಕೂ ರಿಲೆವೆಂಟ್ ಇರಬೇಕು ಅಂದ್ರೆ ಒಬ್ಬ ಸಿಂಗರ್ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ನು ಏನು ತಯಾರಿ ಮಾಡ್ಕೋಬೇಕು ಅಂತ ನೀ ಹೇಳ್ತೀಯ? ಪಾಡ್ಕಾಸ್ಟ್ ನೋಡ್ತಿರುವಂತಹ ಜನ ತಪ್ಪು ತಿಳ್ಕೊಳ್ಳಲ್ಲ ಅಥವಾ ಅತಿ ಅನ್ಕೊಳ್ಳದೆ ಇರಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಅಂತಿದ್ದೀನಿ. ಓಕೆನಾ? ನನಗಿನ್ನ ಅದ್ಭುತವಾದ ಸಾಧಕರು, ಇನ್ನೂ ಕಷ್ಟಪಟ್ಟು ತುಂಬ ಜೆನ್ಯೂನ್ ಆಗಿ ಅದ್ಭುತವಾಗಿ ಹಾಡುವಂಥ 1000 ಜನ ಸಿಂಗರ್ಸ್ ಇದೆ. ಅವರೆಲ್ಲರೂ ಗೌರವ ಇಟ್ಕೊಂಡು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ವಿ. ನಾನು ಈಗ ರಿಯಾಲಿಟಿ ಶೋಗೆ ಹೋಗಿ ಬಂದದ್ದು, ಪ್ರತಿ ಸೀಸನಲ್ಲೂ ಒಬ್ರು ಗೆಲ್ತಾರೆ, ಒಬ್ರು ಗೆಲ್ಲೋಲ್ಲ. ಅಲ್ಟಿಮೇಟ್ಲಿ ಒಂದು ಹೆಸರು ಬರಬೇಕಾಗುತ್ತೆ. ಓವರ್ ದ ಟೈಮ್ ನಾವು ನೋಡಿದಾಗ ನಂದೊಂದೊಂದು ಇಟ್ಕೋಬೇಡಿ, ಎಷ್ಟು ರಿಯಾಲಿಟಿ ಶೋಗಳಿದೆ, ಎಷ್ಟು ಲ್ಯಾಂಗ್ವೇಜಲ್ಲಿದೆ, ಆ ಪ್ರಾಂತ್ಯದವ್ರು ಅದನ್ನು ಜಾಸ್ತಿ ನೋಡ್ಕೋಬೋದು. ಈ ಕರ್ನಾಟಕದಲ್ಲಿ ನಮ್ದು ಒಂದು ನೋಡ್ಬೋದು, ಭಾರತ ಅಂತ ತಗೊಂಡ್ರೆ ಗ್ಲೋಬಲ್ ಒಂದು ಸ್ವಲ್ಪ ನ್ಯಾಷನಲ್ ಇನ್ನೊಂದು ನೋಡ್ಬೋದು, ಎಲ್ಲ ಇರ್ಬೋದು. ಜನ ಯಾರ್ದು ಮನಸ್ಸಲ್ಲಿ ಉಳಿತಾ ಇದೆ? ಒನ್ ಹೂ ಮೇಡ್ ಇಂಪ್ಯಾಕ್ಟ್ ಥ್ರೂ ಹಿಸ್ ಮ್ಯೂಸಿಕ್. ನಾಟ್ ಜಸ್ಟ್ ಹೀ ಸಂಗ್ ದಟ್ ಸಾಂಗ್ ಅಥವಾ ಶಿಯರ್ ಸಂಗ್ ದಟ್, ಅದನ್ನು ಹಾಡ್ಬಿಟ್ರು ಅಂತಲ್ಲ, ಹಾಡೋದ್ರಲ್ಲಿ ತನ್ನ ಉಳಿಸ್ಕೊಂಡು ಇಂಪ್ಯಾಕ್ಟ್ ಏನಾಯಿತು? ಯಾಕಂದ್ರೆ ಜನರ ಮನಸ್ಸಲ್ಲಿ ಅಚ್ಚಳಿಯದಂತೆ ಉಳಿಯೋದು ಅಂತ ಹೇಳ್ತೀವಲ್ವಾ, ಇಂಡೆಲಿಬಲ್ ಇಂಪ್ರಿಂಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅದು ಉಳಿದ್ರೆ ನಿಮ್ದು ಮೆಮೊರಿಲಿ ನೀವು ಇರ್ತೀರಿ. ಪರ್ಸನಲ್ ಎಕ್ಸಾಂಪಲ್ ಅಂತ ಯಾಕೆ ಹೇಳಿದೆ ಅಂದ್ರೆ, ನಾನು ಒಂದು ಹಾಡು ಹಾಡಿದ್ದೆ, ತಾಳಿ ಕಟ್ಟುವ ಶುಭ ವೇಳೆ ಅಂತ. ಸೊ ಇವತ್ತು ಬಹುಶಃ ರಿಯಾಲಿಟಿ ಶೋನಲ್ಲಿ ಯಾರು ಹಾಡಿರ್ಲಿಲ್ವೋ ಅಥವಾ ಅಷ್ಟು ಎಫೆಕ್ಟಿವ್ ಆಗಿ ಎಲ್ಲೋದು ಪ್ರಚಾರವಾಗಿಲ್ಲೋ ಗೊತ್ತಿಲ್ಲ. ನಾನು ಹಾಡಿದಾಗ ಇಟ್ ವಾಸ್ ಪ್ರೊಜೆಕ್ಟೆಡ್ ಟು ಬಿ ಒನ್ ಆಫ್ ದಿ ಫಸ್ಟ್ ಟೈಮ್ ಇನ್ ಎ ರಿಯಾಲಿಟಿ ಶೋ, ಇನ್ ಎ ಲೈವ್ ಥಿಂಗ್, ಇನ್ ಒನ್ ಟೇಕ್ ಇದು ಹಾಡಿದ್ದು ಅಂತ. ನೀನು ನಂಬಲ್ಲ, ಆ ಹಾಡಿಗೋಸ್ಕರ ನನ್ನ ಕಾರ್ಯಕ್ರಮ ಕರೆದಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಹರ್ಷ ಅವರೇ ಬರಬೇಕು, ಈ ಹಾಡನ್ನು ಲೈವಲ್ಲಿ ಕೇಳಬೇಕು ಅಂತ. ಒಂದು ಹಾಡಿಂದ ನಂಗೆ ಪ್ರೋಗ್ರಾಮ್ ಸಿಕ್ಕಿದೆ, ಊಟ ಸಿಕ್ಕಿದೆ, ಅನುಭವ ಸಿಕ್ಕಿದೆ. ಒಂದು ಹಾಡು ನನ್ನ ಜೀವನದಲ್ಲಿ ಇಷ್ಟು ಗಟ್ಟಿಯಾಗಿ ನಿಲ್ಬೋದು ಅಂತ ಆದರೆ ನಾನು ಆ ಸಂಗೀತಕ್ಕೆ ಎಷ್ಟು ಕೃತಜ್ಞತೆಯಿಂದ ಇರಬೇಕು. ಆ್ಯಂಡ್ SP ಸರ್ ಮಾತು ತುಂಬ ಜ್ಞಾಪಿಸ್ಕೋಬೇಕು. ಅವ್ರು ರಫಿ ಸರ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಬಿಫೋರ್ ಯು ಬಿ ಅನ್ ಆರ್ಟಿಸ್ಟ್ ಆರ್ ಬಿ ಎನ್ ಎ ಸಿಂಗರ್, ಬಿ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಫಸ್ಟ್. ಅವರ ಮಾತುಗಳು ತುಂಬ ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರಿದೆ. ಅವ್ರು ಹೇಳ್ತಾರೆ, ನಿಂಗೆ ಯಾರ್ದೋ ಹಾಡು ಇಷ್ಟ ಆಯ್ತಾ, ಏನೋ ಒಂದು ಕೆಲಸ ಇಷ್ಟ ಆಯ್ತಾ, ಹತ್ರ ಹೋಗಿ ನಿಂಗೆ ಸಮಯ ಇದ್ದಿದ್ದೇ ಆದರೆ ಡೋಂಟ್ ಫೇಲ್ ಇನ್ ದ ಡ್ಯೂಟಿ ಆಫ್ ಗೋಯಿಂಗ್ ನಿಯರ್ ದಟ್ ಪರ್ಸನ್, ಟ್ಯಾಪಿಂಗ್ ಹಿಸ್ ಶೋಲ್ಡರ್ ಆ್ಯಂಡ್ ಸೇ, ಹೇ ಯು ಡಿಡ್ ಎ ಗ್ರೇಟ್ ಜಾಬ್. ಬ್ಯೂಟಿಫುಲ್. ಇದು SP ಸರ್ ಮಾತಿದು. ಅವ್ರು ಹೇಳ್ತಾರೆ, ಹತ್ರ ಹೋಗಿ ಒಂದ್ಸಲಿ ಎದೆ ತಟ್ಟಿ ಹಿಂಗೆ ಹೇಳು ಅಂತ. ನಾನು ಇವತ್ತರೂ ಅಷ್ಟೇ, ನಾನು ಹಾಡಿದಾಗ ಎಷ್ಟೋ ಜನ ನನ್ನ ಬೆನ್ನು ತಟ್ಟಿದ್ದಕ್ಕಲ್ವ ನನ್ನೊಂದು ಉತ್ಸಾಹ ಮೂಡಿದ್ದು. ಕರೆಕ್ಟ್. ನಾನು ಇವತ್ತೋಗಿ ಅವ್ರು ಬೆನ್ನು ತಟ್ಟಿದ್ರೆ ನಾನೇನೋ ದೊಡ್ಡೋ, ನಾನು ಹೋಗಿ ಹಿಂಗೆ ಅನ್ಬಿಟ್ಟೆ ಅಂತ ಆ ಭಾವದಲ್ಲಿ ನಾನು ಹೋಗಲ್ಲ. ಎಷ್ಟು ಚೆನ್ನಾಗಿ ಹಾಡಿದ್ರಪ್ಪ ನೀವು, ಅಷ್ಟು ಹೊತ್ತು ನನಗೂ ಎಷ್ಟು ಸಂತೋಷ ಸಿಗ್ತಲ್ಲ, ಒಂದು ಥ್ಯಾಂಕ್ಸ್ ಹೇಳಿ ಒಂದು ಗ್ರ್ಯಾಟಿಟ್ಯೂಡ್ ಹೇಳೋಣ ಅಂತ ಹೋಗ್ತೀನಿ. ಇದು ಈ ಒಂದು ರೆಸಿಪ್ರೊಕೇಷನ್ನು, ಇಟ್ ಹ್ಯಾಸ್ ಆಲ್ವೇಸ್ ಮೇಡ್ ಮೀ ಟು ಬಿ ರಿಲೆವೆಂಟ್ ವಿತ್ ಎವ್ರಿ ಏಜ್, ಎವ್ರಿ ಆರ್ಟಿಸ್ಟ್, ಎವ್ರಿ ಮ್ಯೂಸಿಷಿಯನ್, ಎವ್ರಿ ಇನ್ಸ್ಟ್ರುಮೆಂಟಲಿಸ್ಟ್, ಎವ್ರಿ ಕಂಪೋಸರ್. ಎಲ್ಲ ಕಡೆಗೆ ಒದಗುವಂಥ ಇದೆಯಲ್ಲ, ಬ್ರೂಸ್ ಲೀ ಹೇಳ್ತಾರಲ್ಲ, ಬಿ ಲೈಕ್ ವಾಟರ್ ಮ್ಯಾನ್ ಇಂಟರ್ವ್ಯೂ, ಶೇಪ್ಲೆಸ್, ಓಡರ್ಲೆಸ್, ಕಲರ್ಲೆಸ್, ಅಲ್ಲಿಗೆ ಹೋಗುವಂತ ಚಂಬು ಲೋಟ ಆದ್ರೆ ಲೋಟ, ಹಂಡ ಆದ್ರೆ ಹಂಡೆ. ಇದು ರಿಲೆವೆನ್ಸ್. ಆಮೇಲೆ ವರ್ಸಿಟ್ಯಾಲಿಟಿ ಇನ್ ಸಿಂಗಿಂಗ್. ನನಗೆ ಒಂದು ಜಾನರು, ಒಂದು ವಾಯ್ಸ್ ಅಂತಿರಲ್ಲ,
ವಾಯ್ಸ್ ಯಾರ್ದೋ ಕೇಳಿದೆ ಮೆಹಬೂಬಾ ಮೆಹಬೂಬಾ ಅದು ಆರ್ ಡಿ ಬರ್ಮನ್ ವಾಯ್ಸ್ ಮಾಡ್ಬೇಕಾ ಟ್ರೈ ಮಾಡ್ತೀನಿ, ಇನ್ನೇನು ಮಿಮಿಕ್ರಿ ಬೇಕಾ ಹಾಡಲಿ ಟ್ರೈ ಮಾಡ್ತೀನಿ. ಇಟ್ಸ್ ಅನ್ ಆಟಿಟ್ಯೂಡ್ ಯುನೋ. ನಾವು ಬೆಂಗಳೂರಲ್ಲಿ ಹೋದಾಗ ನೀನು ಮಾಮ ಮಾಮ ಮಸ್ತಿ ಕೂಡ ಹಾಡಿದ್ದೆ. ದಟ್ ವಾಸ್ ಲೈಕ್ ಒನ್ ಶಾಕಿಂಗ್, ನಾವೇ ಎಕ್ಸ್ಪೆಕ್ಟ್ ಟೋಟಲ್ ಮಾಡಿರ್ಲಿಲ್ಲ. ಫಿಮೇಲ್ ವಾಯ್ಸ್. ಹೌದು, ಶ್ರೀಗಂಧಲ್ಲಿ ಒಂದು ಲೈನ್ ಆಲಾಪ್ ಹಾಡಿದ್ದೆ, ಫಿಮೇಲ್ ವಾಯ್ಸ್, ಒಂಥರ ಎಲ್ಲ ಒಂಥರ ಏನ್ ಹಿಂಗಿದೆ ಅಂತ ಶಾಕ್ ಆಗಿದೆ. ಆ ಯುನೀಕ್ನೆಸ್ ನನ್ನ ತನ ಒಂದು ಬರ್ಬೇಕು ಹಾಡಲ್ಲಿ, ಬಟ್ ನಾಟ್ ಡಿಸ್ಟರ್ಬಿಂಗ್ ದಿ ಇಂಟೆಂಟ್ ಆರ್ ದಿ ಕಂಟೆಂಟ್ ಆಫ್ ದಿ ಒರಿಜಿನಲ್ ಸಾಂಗ್. ಆ ರಾಗಭಾವ ಸಾಹಿತ್ಯವನ್ನು ಹಾಳು ಮಾಡಿದ ಹಾಗೆ ನನ್ನ ತನ ಇಟ್ಕೊಳ್ಳೋದ್ರಿಂದ ಬಹುಶಃ ಜನರ ಮನಸ್ಸಲ್ಲಿ ಹೆಚ್ಚು ಉಳಿತೀವಿ, ಹೆಚ್ಚು ಪ್ರೀತಿ ಅಭಿಮಾನ ಜನ ಅದಕ್ಕೋಸ್ಕರ ಕೊಡ್ತಾರ ಅಂತ ನನ್ನ ಪುಟ್ಟ ಜೀವನದ ಅಭಿಮಾನದಲ್ಲಿ ನಾನು ಅದನ್ನು ತುಂಬ ಗೌರವಯುತವಾಗಿ ನಾನು ಕಲಿತಾ ಬಂದಿರುವಂತಹ ಒಂದು ವಿಷಯ. ಬ್ಯೂಟಿಫುಲ್. ಇವತ್ತಿಗೂ ಕಲಿತಿರುವಂಥ ವಿಷಯ. ಪ್ರತಿ ಕಾರ್ಯಕ್ರಮಕ್ಕೊಮ್ಮೆ ಯಾರೊಬ್ಬರನ್ನ ಮಾತಾಡಿಸಿ ಸರ್ ಎಲ್ಲೋ ರಾಮನ್ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ ಸರ್, ಅಯ್ಯೋ ನಿಮ್ಮ ಕಾರ್ಯಕ್ರಮ ಹಿಂಗೆ ಅಂದಾಗ ಸುಮ್ಮನೆ ಬಂದು ಖುಷಿಗೆ ಪಟ್ಬಿಟ್ರು, ಹರ್ಷ ಅಂತ ನೋಡಿ ಹೇಳ್ಬಿಟ್ರು, ಹಂಗೆ ತಗೋಬಾರ್ದು. ಪ್ರತಿಯೊಬ್ಬರು ಮನಸ್ಸು ಅಷ್ಟು ಕೊಡ್ತೀರ ಅಂತ ತುಂಬ ಗೌರವದಿಂದ ನೋಡಬೇಕು. ಅಷ್ಟು ಸಮಯ ಕೊಡ್ತಿದ್ರಲ್ರಿ, ಕ್ಯಾನ್ ಯು ಗಿವ್ ಬ್ಯಾಕ್ ದಟ್ ಟೈಮ್ ಟು ದ ಆಡಿಯನ್ಸ್? 600 ಜನ ಬಂದೊಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡ್ರಿ, 3 hours ಕೂತಿರಿ, 600 × 3 hours ಎಷ್ಟು ಮಿನಿಟ್ಸ್ ಆಫ್ ಟೈಮ್ ಆಯಿತು? ಕ್ಯಾನ್ ಯು ಗಿವ್ ಬ್ಯಾಕ್ ದಟ್ ಟೈಮ್ ಟು ದಿ ಆಡಿಯನ್ಸ್? ಟಿಕೆಟ್ ದುಡ್ಡು ಕೊಟ್ಬಿಡ್ಬೋದು ನೀವು ವಾಪಸ್ಸು, ಇನ್ನೊಂಚೂರು ಇಂಟ್ರೆಸ್ಟು ಸೇರಿಸ್ಕೊಡ್ಬೋದು. ಆ ಪ್ರೀತಿ ಅಭಿಮಾನ ಸಮಯವನ್ನು ಹೇಗೆ ಕೊಡ್ತೀರಿ? ಸೊ ಇವತ್ತಿನ ಸಿಂಗರ್ಸ್ಗೆ ರಿಲೆವೆಂಟ್ ಆಗಿರೋದಕ್ಕೆ ಇದೆಲ್ಲ ಒಂದು ಟಿಪ್ಸ್. ವ್ಯಾಲ್ಯೂಯಿಂಗ್ ದೇರ್ ಆಡಿಯನ್ಸ್, ವ್ಯಾಲ್ಯೂಯಿಂಗ್ ದೇರ್ ಎಮೋಷನ್ಸ್, ಕರೆಕ್ಟ್, ಕನೆಕ್ಟಿಂಗ್ ವಿತ್ ದಟ್, ಅದಲ್ವಾ ಸಹಜತೆ. ಕಲೆಗಿನ್ನ ಮೊದಲು ಹೃದಯವಂತಿಕೆ ಬೇಕಲ್ಲ, ಆ ಹೃದಯವಂತಿಕೆ ಇದ್ರೆ ತಾನು ಕಲಾವಿದ. ಇಟ್ ಇಸ್ ವೈಸ್ ವರ್ಸ, ಏನೋ ಕರೆಕ್ಟ್. ಆ ಸಂಸ್ಕಾರ ಬೇಕು, ನಮ್ಮ ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ಬೇಕು. ಇಲ್ದಿದ್ರೆ ಈಗ ನಾವು ನೋಡ್ತೀವಲ್ಲ, ಹಾಡು ಅನ್ನೋ ಹೆಸರಲ್ಲಿ ಏನು ಬೇಕಾದ್ರೆ ಹೇಳ್ತಾರಲ್ವ ಈಗ. ನಮ್ಮ ಜನಕ್ಕೆ ಕೆಲವು ಸಲ ಪಾಪ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ತಿದ್ದು, ಒಳ್ಳೆ ಹಾಡ ಕೆಟ್ಟ ಹಾಡ, ಈ ಸಾಹಿತ್ಯನ ಹೇಳ್ಬೇಕಾ ಬೇಡವಾ, ಮಕ್ಳು ಮುಂದೆ ಹಾಕಬೇಕಾ ಬೇಡವಾ, ಈ ಬಲವಂತವಾಗಿ ನನ್ನ ಮಗ ಈ ಹಾಡುಗಳು ಕುಣಿತಿದಾನಲ್ಲ ಸ್ಕೂಲ್ಡಲ್ಲಿ ಶ್ರೇಯಾ ಘೋಷಲ್ ಹೇಳಿದ್ರಲ್ಲ, ಅವರು ಒಂದ್ ಜಾನರ್ ಆಫ್ ಸಾಂಗ್ ನ ಹಾಡೋದೇ ಇಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು. ಹೌದು, ಅಂದ್ರೆ ಚಿಕ್ನಿ ಚಮೇಲಿ ಹಾಡ್ಮೇಲೆ ಒಂದ್ ಮಗು ಪರ್ಫಾರ್ಮ್ ಮಾಡ್ತಂತೆ, ನೋಡಿ ಇವಾಗ ನಾನು ಹಾಡ್ತೀನಿ ಅಥವಾ ಡ್ಯಾನ್ಸ್ ಮಾಡ್ತೀನಿ ಅಂತ. ಈ ಚಿಕ್ಕ ವಯಸ್ಸಿನ ಮಗು ಅದ್ರದ್ದು ಅರ್ಥನೇ ಗೊತ್ತಿಲ್ಲದೆ ಅದಕ್ಕೆ ಕುಣಿತಾ ಇದೆಯಲ್ಲ, ಇಂಥ ಹಾಡನ್ನ ನಾನು ಹಾಡಬಾರ್ದು ಅಂತ ಪರ್ಟಿಕ್ಯುಲರ್ ಜಾನರ್, ಆ ಪದಗಳು ಅಶ್ಲೀಲ ಪದಗಳು ಇರುವಂತದ್ದು, ಅದನ್ನ ಇಮೋಟ್ ಮಾಡುವಂತದ್ದನ್ನ ನಾನು ಹಾಡಲ್ಲ ಅನ್ನುವ ಒಂದು ಡಿಸಿಷನ್ ತಗೊಂಡ್ರು. ದಟ್ಸ್ ವೇರ್ ದಿ ಸಂಸ್ಕಾರ ವರ್ಕ್ಸ್. ಎಕ್ಸಾಕ್ಟ್ಲಿ. ವಿದ್ಯೆ ಒಂದು, ಟ್ಯಾಲೆಂಟ್ ಒಂದು, ಫೇಮ್ ಒಂದು, ಬಟ್ ಸಂಸ್ಕಾರ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಯಾರೋ ದುಡ್ಡು ಕೊಟ್ಬಿಡ್ತಾರೆ, ಯಾರೋ ಇದರಿಂದ ಫೇಮ್ ಬಂದ್ಬಿಡುತ್ತೆ, ಇದು ಫಿಟ್ ಆಗ್ಬಿಡುತ್ತೆ, ರೀಲ್ಸ್ ಅಲ್ಲಿ ಓಡ್ಬಿಡುತ್ತೆ, ಹುಕ್ ಸ್ಟೆಪ್. ಆಕ್ಚುಲಿ ಏನ್ ಕೊಡ್ತಾ ಇದ್ದೀನಿ ನಾನು, ಆ ಯೋಚನೆ ಇಟ್ಕೊಂಡು ಇದು ಬೇಕಾ ಬಿಡುವ, ಇಲ್ದ್ರೆ ರಿಜೆಕ್ಟ್ ಮಾಡ್ಬೇಕು, ಇದಲ್ಲ ನನ್ನ ಕೆಲಸ, ನಾನು ಮಾಡಲ್ಲ, ನಂಗೆ ಅನ್ನ ಸಿಗದೆ ಇದ್ರು ಪರವಾಗಿಲ್ಲ. ರಿಯಲಿ ನಾನು ಯಾವಾಗ್ಲೂ ಇದನ್ನ ನೋಡ್ತೀನಿ. ಒಂದ್ ಕಡೆ ನಿನ್ ಫ್ಯಾನ್ಸ್ ಅಂತ ಅಡ್ಮೈರರ್ಸ್ ಅಂತ ಹೇಳೋಣ, ಲೆಟ್ ಅಸ್ ನಾಟ್ ಕಾಲ್ ಇಟ್ ಆಸ್ ಫ್ಯಾನ್ಸ್ ಅಂತ, ಅಡ್ಮೈರರ್ಸ್ ಇದ್ದಾರೆ. ಒಂದಷ್ಟು ದೊಡ್ಡವ್ರ ಮುಂದೆ ಹಾಡೋ ಅವಕಾಶ ಸಿಕ್ಕಿದೆ. ಇದ್ರ ಜೊತೆಗೆ ಅಬ್ರಾಡ್ ಕೂಡ ಹೋಗಿ ಸಾಕಷ್ಟು ಕಾನ್ಸರ್ಟ್ಗಳನ್ನ ಮಾಡಿ ಬಂದಿದೆ. ಅದರಲ್ಲಿ ಶಿವಣ್ಣ ಅವ್ರ ಜೊತೆಗೆ ಒಂದು ಇಡೀ ದಿನ ಟ್ರಾವೆಲ್ ಮಾಡಿದ್ದು ಮೆಲ್ಬೋರ್ನ್ ಎಕ್ಸ್ಪೀರಿಯನ್ಸ್. ಐ ವಾಂಟ್ ಯು ಟು ಶೇರ್ ದಟ್ ಎಕ್ಸ್ಪೀರಿಯನ್ಸ್. ಹಿ ಈಸ್ ಅ ಮ್ಯಾನ್ ಆಫ್ ಸಿಂಪ್ಲಿಸಿಟಿ. ನಾನು ಹೇಳಲೇಬೇಕು, ಯಾಕಂದ್ರೆ ಸುಮ್ಮನೆ ಕೇಳಿರೋದಲ್ಲ, ನಾನು ಇದ್ದು ನೋಡಿನಲ್ಲ. ಸೊ ಮೆಲ್ಬೋರ್ನಲ್ಲಿ ಹೋಗಿದ್ದಾಗ ಒಂದು ಜಾಗಕ್ಕೆ ನಮ್ಮನ್ನ ಅಲ್ಲಿ ಕನ್ನಡ ಸಂಘದವ್ರು ಒಂದೇ ಕಾರು ಮಾಡಿದ್ರು, ಒಂದು 10-12 ಜನ ಕೂತ್ಕೊಂಡು ಹೋಗುವಂಥ ಉದ್ದವಾದ ಕಾರು. ಅದರಲ್ಲಿ ಫಸ್ಟ್ ಸೀಟಲ್ಲಿ ಶಿವಣ್ಣ ಅವರು, ಅವ್ರ ಮನೆಯವರು, ಹಿಂದಿನ ಸೀಟಲ್ಲಿ ನಾನು, ಲೈಕ್ ಸೆಕೆಂಡ್ ಸೀಟಲ್ಲಿ ಕೂತಿದ್ದೆ. ಫಸ್ಟ್ ಬಂದು ಅವ್ರು ಅಲ್ಲಿ ಕೂತ್ಕೊಂಡ್ರು. ದೊಡ್ಡವ್ರು ಇದಾರಲ್ಲ, ಒಂಥರ ಇರುತ್ತೆ, ಗುಮ್ ಅಂತ ಕೂತಿದ್ವಿ. ಅವರು ಇನ್ನೊಂದು 3-4 ಜನ ಜೊತೆ ಇದ್ದರು. ಕನ್ನಡ ಸಂಘದ ಪಾಪ ಅವ್ರನ್ನ ಎಂಟರ್ಟೈನ್ ಮಾಡಿ ಮಾತಾಡಿಸ್ತಾ ಎಲ್ಲ ಆಯಿತು. ಒಂದು ಅರ್ಧ ಗಂಟೆ 3/4 ಗಂಟೆ ಆದಮೇಲೆ, ರೀ ಹರ್ಷ ಅವರೇ, ಅವ್ರು ಹಾಡ್ತಾನೆ ಇದ್ರು, ಶಿವಣ್ಣ ಅವ್ರು ಹಾಡ್ತಾ ಇದ್ರು. ಓಕೆ, ಗುಣಕ್ತಾನೆ ಇರ್ತಾರೆ, ಈಸ್ ಎನರ್ಜೆಟಿಕ್ ಗೊತ್ತಲ್ಲ, ಹಾಡ್ತಾನೆ ಇದ್ರು. ಆಮೇಲೆ, ಅಲ್ರಿ ಹರ್ಷ ಅವರೇ, ನಮ್ಮ ವೈಫ್ ಬೈತಾ ಇದಾರೆ, ಇಲ್ಲಿ ಅವ್ರು ಸಿಂಗರ್ ಇರ್ಬೇಕಾದ್ರೆ ನೀವೇನು ಹಾಡ್ತೀರ ಅಂತ, ಹಾಡ್ರಿ ಸುಮ್ ಕೂತ್ಬಿಟ್ಟಿದ್ದೀರಲ್ಲ ಅಂತ ಕಿಚಾಯಿಸಿದ್ರು. ನನ್ನ ಸಂಕೋಚನೆ ಒಂಥರ ಅಷ್ಟು ದೊಡ್ಡವರು ಅಂತ. ಆಮೇಲೆ ಸರ್ ಯಾವ್ದು ಹಾಡಲಿ ಸಂಗೀತ ಹಾಡಿ, ನೀವು ಅದು ಅಪ್ಪಾಜಿ ಹಾಡಿದ್ರಲ್ಲ, ರಾಜ್ಕುಮಾರ್ ಸರ್ದೆಲ್ಲ ಬಹಳ ಪ್ರೀತಿಯಿಂದ ಕೇಳಿದ್ರು, ಅವ್ರು ಹಾಡು ಕೇಳಿದ್ರು. ಹಾಡದೆ ಖುಷಿಯಾಗೋಗ್ಬಿಟ್ರು. ಎಷ್ಟು ಇಡೀ ದಿನ ಹಾಡಿದೀವಿ, ಅಲ್ಲಿ ಟ್ರಾವೆಲ್ ಮಾಡಿ ಯಾವ ಜಾಗಕ್ಕೆ ಹೋದ್ರು ಅಷ್ಟೇ. ಹಿ ವುಡ್ ಲಿಟರಲಿ ಟ್ರೀಟ್ ಮೀ ಲೈಕ್ ಹಿಸ್ ಫ್ರೆಂಡ್. ಎಲ್ಲರೂ ಹಾಗೆ ಅಷ್ಟು ಪ್ರೀತಿಯಿಂದ ನೋಡ್ತಾರೆ. ಸೊ ಅಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಸಂಜೆ ಬಂದ್ವಿ, ಸಂಜೆ ಅವ್ರ ಹೋಟ್ಲ್ ಹತ್ರ ಬಂದು ಕಾರಿಂದ ಹೇಳಿದ್ವಿ, ಗಿವ್ ಮಿ ಟೈಟ್ ಹಗ್. ನಿಜವಾಗ್ಲು ಹಿ ಮೆಂಟ್ ಇಟ್. ಅಂದರೆ ಅವರ ಅಭಿಮಾನ ನನ್ನ ಮೇಲೆ, ನನ್ನಂಥವನ ಮೇಲೆ ಅವರ ಅಭಿಮಾನ ಗೊತ್ತಾಗ್ತಿತ್ತು, ಅಂದರೆ ಎಷ್ಟು ಪ್ರೀತಿ ತೋರಿಸಿದ್ರು ಅಂತ. ನಾನು ಹೇಳಿದ್ರು, ಯು ಆರ್ ಎ ವೆರಿ ಗುಡ್ ಆರ್ಟಿಸ್ಟ್. ಅಪ್ಪಾಜಿ ಅವರು ಎಷ್ಟು ಟಫ್ ಸಾಂಗ್ಸು, ಕೆಲವೆಲ್ಲ ಅಂತೂ ಅವ್ರು ಯಾರೂ ಹಾಡೋದೇ ನೋಡಿಲ್ಲ ನಾನು, ಬಟ್ ತುಂಬ ವರ್ಷ ಆದ್ಮೇಲೆ ನೀವು ಇಷ್ಟು ಹೊತ್ತು ಬೆಳಗ್ಗೆ ನಿಮ್ಮ ಜೊತೆ ಹಾಡಿ ನನಗೂ ಅಷ್ಟೇ ಖುಷಿ ಕೊಡ್ತು ಅಂತ ಅಂದ್ಕೊಂಡ್ರು. ಆ್ಯಂಡ್ ಮಾರನೇ ದಿನ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ರು, ನಾನು ತುಂಬ ವರ್ಷ ಆದಮೇಲೆ ವಿಜಯಪ್ರಕಾಶ್ ಅವ್ರ ಹೆಸರು ತೊಗೊಂಡ್ರು, ಕನ್ನಡದಲ್ಲಿ ಒಬ್ಬ ಸಿಂಗರ್ ನೋಡಿದ್ದೆ. ಅದಾದಮೇಲೆ ನಾನು ಒಬ್ಬ ಅದ್ಭುತವಾದ ಸಿಂಗರ್ ನೋಡಿದ್ದು, ಶ್ರೀಹರ್ಷ ಅವ್ರು. ನಾನು ಇಡೀ ದಿನ ಕಳೆದಂತೆ ಪಾಪ ವೇದಿಕೆ ಮೂಲಕ ಕೂಡ ಹೆಸರು ತೊಗೊಂಡು, ಅಂದರೆ ಅದೇನು ಮಾಡಲೇಬೇಕಿತ್ತು ಅಂತಲ್ಲ, ಅಥವಾ ಅವ್ರಂಗೆ ಹೇಳಿದ ಮಾತ್ರಕ್ಕೆ ವಿಜಯಪ್ರಕಾಶ್ ಅವರು ತುಂಬ ದೊಡ್ಡ ಸಿಂಗರು, ಆ ಕಂಪೇರ್ ಮಾಡ್ಬಿಟ್ರು ಏನೋ ಹಿಂಗೆ ಉದಯೋನ್ ಮುಖ ಆ ಥರದ್ದೇನೋ. ನಾನು ತಗೊಳ್ಳೋದು ಏನದ್ರಿಂದ ಅವ್ರು ಅಷ್ಟೆಲ್ಲ ದೊಡ್ಡ ಮಾತು ಹೇಳಿದಾಗ, ಅಂದರೆ
ಅಂಥ ಮಟ್ಟಕ್ಕೆ ಬೆಳೀಲಿ, ಅಂಥ ಸಂಸ್ಕಾರ ವಿದ್ಯೆ ಇಟ್ಕೊಳ್ಳಿ ಅಂತ ಯಾರೋ ದೊಡ್ಡವರು ಹೇಳ್ತಾ ಇದ್ದಾರೆ, ಕಿವಿ ಮಾತು ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ತಯಾರಿ ಅಭ್ಯಾಸ ನಾನು ಮಾಡಬೇಕು ಅಂತ ಅಷ್ಟೇ ನಾನು ತಗೊಳ್ಳೋದು. ಅವ್ರು ಹೇಳಿದ್ರು ಅನ್ನೋ ಮಾತ್ರಕ್ಕೆ ಅಲ್ಲಿ ಇದ್ಬಿಟ್ಟಿದ್ದೀನಿ, ಆಗಲೇ ಅಲ್ಲಿಗೆ ಸಮ ಅದೆಲ್ಲ ಬರಬಾರ್ದು ತಲೆಗೆ. ನನಗೆ ಬರೋದು ಇಷ್ಟೇ, ಅವ್ರು ಹೇಳ್ತಿದ್ದಾರೆ ಹಿಂಗೆ, ಅದಕ್ಕೆ ತಯಾರಾಗಬೇಕಿದೆ ನಾನು. ನೀನು ಅದನ್ನು ಹಾಕಿ ತಗೋತೀಯ. ಬಟ್ ನಾನು ಆ್ಯಸ್ ಸಿಬ್ಲಿಂಗ್ ಅಂತ ಅನ್ಕೋ, ಒಬ್ಬ ಸೆಲೆಬ್ರಿಟಿ ನನ್ನ ತಮ್ಮನ್ನ ಹಂಗೆ ಹೊಗಳಿದ್ರು ಅಂದಾಗ ನನಗಾಗುವ ಫೀಲಿಂಗೇ ಬೇರೆ. ನನಗೊಂಥರ ಹೆಮ್ಮೆ, ಖುಷಿ. ಇಷ್ಟೊತ್ತು ಮಾತಾಡಿದ್ದು ಒಂದಷ್ಟು ಫನ್ ಇತ್ತು. ಕೀಪಿಂಗ್ ದ್ಯಾಟ್ ಅಸೈಡ್, ಆನ್ ಅ ವೆರಿ ಸೀರಿಯಸ್ ನೋಟ್, ಈಚ್ ಟೈಮ್ ವೆನ್ ಯು ಸೇ ನಾನು ಈ ಅಬ್ರಾಡಿಗೆ ಹೋದೆ, ಇಲ್ಲಿ ಇಂಥವ್ರೊಬ್ರು ಒಂದು ಫೀಡ್ಬ್ಯಾಕ್, ನಾವು ಆ್ಯಕ್ಚುಲಿ ಎಲ್ಲೇ ಹೋದ್ರೂ ಅಟ್ಲೀಸ್ಟ್ ಎಂಡ್ ಆಫ್ ದ ಡೇ ಅಥವಾ ಒಂದು 2 days ಒನ್ಸ್ ಅವ್ನು ತೀರಾ ಅಬ್ರಾಡೋಗಿ ಕನೆಕ್ಟ್ ಆಗೋಕ್ಕಾಗಿಲ್ಲ, 2 days ಒನ್ಸ್ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲೊಂದು ಜಾಗ ನೋಡಿದೆ, ಮೌಂಟೇನ್ ಹೆಂಗಿದೆ ಗೊತ್ತಾ, ಇಲ್ಲಿ ಹಿಂಗೆ ಲಡಾಖ್ ಹೋದಾಗಲೂ ಅವ್ನು ಅಲ್ಲಿ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ, ಶಿವಣ್ಣ ಅವ್ರು ಹಿಂಗೆ ಸಿಕ್ಕಿದ್ರು, ಇಡೀ ದಿನ ಅವ್ರ ಜೊತೆ ಇದ್ವಿ ಚಿಕ್ಕಿ, ಹಂಗೆ ಹಿಂಗೆ ಅಂತ ಫೀಡ್ಬ್ಯಾಕ್ ಕೊಟ್ಟಾಗ ನನಗಿಲ್ಲಿ ಯಾವ ಥರ ಫೀಲಿಂಗ್ ಐ ಕೆನಾಟ್ ಎಕ್ಸ್ಪ್ರೆಸ್ ಯು ಇನ್ ವರ್ಡ್ಸ್. ಹೆಂಗೆ ಅನ್ಸುತ್ತೆ ಅಂದರೆ, ನೀನು ವೇದಿಕೆ ಮೇಲೆ ಇದ್ದಾಗ ಅನ್ಸುತ್ತೆ ಇವನ್ ಜೊತೆನೇ ನನಗೆ ಜುಟ್ಟು ಜನವಾರ ಇಟ್ಕೊಂಡು ಜಗಳಾಡಿರೋದು, ನಾನು ಇವನೇನ ಹಿಂಗೆಲ್ಲ ಕ್ವಾಟ್ಲೆ ಮಾಡಿರೋದು ಅಂತ. ಅದೊಂದು ನೈಸ್ ಫೀಲಿಂಗ್ ಇಟ್ ಈಸ್. ಹಾಗೆ ಇರೋದು. ನಾವು ನಮ್ಮ ಜಾಗದಲ್ಲಿ ಅವಾಗ ಇರ್ತೀವಿ, ಎಲ್ಲ ಮುಗೀತು ಅಂತಂದಾಗ ಹೇಳ್ತಾರಲ್ಲ, ಚೆಸ್ ಎಲ್ಲ ಆಟ ಆಡಾದ್ಮೇಲೆ ಒಂದೇ ಗೂಡೊಳಗೆ ಎಲ್ಲ ಪಾನ್ಸ್ ಹೋಗಿ ಕೂತ್ಕೋತೇವೆ ಅಷ್ಟೇ ಅಲ್ವಾ. ನಮ್ಮ ಪಾತ್ರ ವಹಿಸಿ ಆಮೇಲೆ ಮತ್ತೆ ಇದಪ್ಪ ನನ್ನ ಅಸ್ತಿತ್ವ ಇದು ಅಂತ ಬಂದು ಸಿಂಪಲ್ ಆಗಿ ಕೂತ್ಕೊಂಡ್ಬಿಡ್ತೀವಿ. ಹಾಗೆ ಚೆನ್ನಾಗಿತ್ತು ಕಣೋ. ನಿನ್ನ ಜೊತೆಗೆ ಹೊರಗಡೆ ಮನೇಲಿ ಮಾತಾಡೋದು ಬೇರೆ, ಇವತ್ತು ನನ್ನ ಸ್ಟುಡಿಯೋಗೆ ಬಂದಿದ್ಯಾ, ನಮ್ಮ ಮಾಧ್ಯಮಕ್ಕೆ ಬಂದಿದ್ಯಾ, ನಂಗಂತೂ ಖುಷಿ ಆಯಿತು. ನಿಂಗೇನು ಅನ್ನಿಸ್ತು ಅಂತ 2 ಲೈನಲ್ಲಿ ಹೇಳು, ಅದಾದ್ಮೇಲೆ ನಿಂಗೆ ಇನ್ನೊಂದು ಸಣ್ಣ ಟಾಸ್ಕ್ ಇದೆ. ಇನ್ನ ಸಣ್ಣ ಟಾಸ್ಕ್ ಇದೆಯಾ? ಇನ್ನೇನು ಎಂಡ್ ಮಾಡೋಣ. ಸುಮಾರು ಖಾಲಿಗಳಾಗೋಗ್ತಾ ಇದೆ, ಟಾಸ್ಕ್ ಹೊಟ್ಟೆ ಹಸಿತಾ ಇದೆ, ನೀನು ಪಾರ್ಟಿ ಕೊಡೋದು ಬಾಕಿ ಇದೆ. 2 ಲೈನಲ್ಲಿ ಹೇಳು, ಅದ್ರದ್ದೊಂದು ಪುಟ್ಟ ಟಾಸ್ಕು ಮುಗಿಸೋಣ. ತುಂಬಾನೇ ಸಂತೋಷ ಆಯ್ತು. ನಾನು ಕೂಡ ಟೋಟಲಿ ಕಲೋಕ್ವಿಯಲ್ ಆಗಿದ್ದು ಈ ಥರ ಮಾತಾಡಿ ನಿನ್ನ ಜೊತೆ ಮಾತಾಡಿ ತುಂಬ ತಿಂಗಳಾಗಿತ್ತು. ಆ್ಯಂಡ್ ಎಷ್ಟೋ ನನ್ನ ನೆನಪುಗಳು ಆ್ಯಂಡ್ ಪುಟ್ಟ ಅನುಭವದಿಂದ ನನ್ನ ಕಲಿಕೆಗಳು, ಗುರುವಿನ ಮಾತು, ತಾಯಿ ತಂದೆ ಬೆಳೆಸಿದ ರೀತಿ, ನನ್ನ ಕಳ್ಳಾಟ ಎಲ್ಲನೂ ಬಂತು ಕಣೆ. ಟೋಟಲ್ ಬಾಳೆಲೆ ಊಟ, ಪಾಯಸ್ ತಿಂದಿಡ್ದು ಉಪ್ಪವರೆಗೂ ಎಲ್ಲ ಬಡಿಸ್ಬಿಟ್ಟೆ. ನಾನು ಹಿಂಗೆ ಹಂಗಂಗೆ ಕಲ್ಸ್ಕೊಂಡು ತಿಂದ್ಬಿಟ್ಟೆ. ಸರಿ, ತುಂಬ ಖುಷಿ ಆಯಿತು. ಲಾಸ್ಟ್ ಟಾಸ್ಕ್ ಏನಂದರೆ, ಮಾಧ್ಯಮದ ಬಗ್ಗೆ 1 ಲೈನಲ್ಲಿ ನೀನು ಸಾರಿಗಮಪ್ಪಗೆ ಹೋಗಿದ್ಯಾ, ಒಂದಷ್ಟು ಜನ ಸೆಲೆಬ್ರಿಟೀಸು ಯಾರ್ಯಾರೋ ಬರ್ತಿರ್ತಾರೆ ಅಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ, ಸೊ ಅವ್ರನ್ನ ಇಮಿಟೇಟ್ ಮಾಡಿ 1 ಲೈನಲ್ಲಿ ಹೇಳು ಏನಾದರೂ. ಫಾರ್ ಎಕ್ಸಾಂಪಲ್ ಹಂಸಲೇಖ ಸರ್ ಥರನೋ, ಅಥವಾ ವಿಜಯ್ ಪ್ರಕಾಶ್ ಸರ್ ಥರನೋ, ಶಿವಣ್ಣ ಅವ್ರ ಥರನೋ, ಎನಿಬಡಿ ಹೋಮ್ ಯು ಪ್ರಿಫರ್. ವಿಜಯ್ ಪ್ರಕಾಶ್ ಸರ್ ಎಲ್ರಿಗೂ ಅವ್ರ ಎನರ್ಜಿ ಏನು ಅಂತ ಗೊತ್ತು. ಅವರು ಮಾತನ್ನ ತಗೋಬೇಕಾರೆ ತಾರಸ್ಥಾಯಿಯಿಂದ ಬರ್ತಾರೆ ಅಂತಲೂ ನೋಡಿರ್ತೀವಿ, ಅಲ್ಲೆಲ್ಲ ಸ್ಪೂಫ್ ಮಾಡಿ ತೋರಿಸಿರ್ತಾರೆ. ಸುಮ್ಮನೆ ಎಕ್ಸಾಕ್ಟ್ ಇಮಿಟೇಟ್ ಅಂತಲ್ಲ, ಒಂದು ಆ್ಯಟಿಟ್ಯೂಡ್ ಕಾಪಿ ಅಂತ ನೋಡಂಗಿದ್ರೆ, ವಿತ್ ಆಲ್ ರೆಸ್ಪೆಕ್ಟ್ಸ್ ಟುವರ್ಡ್ಸ್ ವಿಜಯ್ ಪ್ರಕಾಶ್ ಸರ್. ಓಹೋ ಹೋ 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 ಹೋ, ಸಮಾಜಕ್ಕೆ ಚೆನ್ನಾಗಿರೋದಕ್ಕೆ ಬೇಕು ಸಂಯಮ. ಓಹೋ, ಹಂಗೆ ಬರಬೇಕು. ಬರ್ಲಿ. ಸಮಾಜಕ್ಕೆ ಚೆನ್ನಾಗಿರ್ಬೇಕು ಅಂದ್ರೆ ಬೇಕು ಸಂಯಮ. ನೀವೆಷ್ಟೇ ಮಾತಾಡಿದ್ರು ಜನ ನಿಮ್ಮನ್ನು ಕೇಳ್ತಾ ಇರ್ತಾರೆ, ಏನಮ್ಮ. ಓಹೋ, ಸರಿ. ಒಳ್ಳೇದು ಕೊಡೋದು ಅಂದ್ರೆ ಎಫರ್ಟ್ಸ್ ಏನು ಕಮ್ಮಿ ಬೀಳುತ್ತೇನಮ್ಮ, ಮತ್ತೆ ಆದ್ರೂ ಅದ್ರ ಹಿಂದ್ಲಾಟ್ ಹಾಕೋದಿಲ್ಲ ನಮ್ಮ GSS ಮಾಧ್ಯಮ. ಈ ತರ ಸುಮ್ಮನೆ ವರ್ಡ್ಸ್ ಇದೆ ಪ್ಲೇ ಮಾಡೋದು. ವಿಜಯ್ ಪ್ರಕಾಶ್ ಸರ್ ಮಾಡ್ತಾರೆ, ಅಯ್ಯೋ ಅವರ ಕವಿತಾ ಶಕ್ತಿ ಚೆನ್ನಾಗಿದೆ, ನೋಡಿದೀವಲ್ಲ ಆನ್ ಸ್ಪಾಟ್ ಅಲ್ಲೇ ಹೆಂಗ್ ಪ್ರಾಸ ಹೊಡೆದು ಬಿಡುತ್ತೆ. ಅವರು ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರು ವಿತ್ ಹಿಸ್ ಮೆಡಿಕಲ್ ಕನ್ಸರ್ನ್ಸ್, ಬಟ್ ಸ್ಟಿಲ್ ಅಷ್ಟಾದ್ರೂ ಕನ್ನಡದ ಬಗ್ಗೆ, ಕನ್ನಡ ಕವಿಗಳನ್ನ ಓದ್ಕೊಂಡು ಒಳ್ಳೆ ಪ್ರೀತಿ ಇಟ್ಟಂತವ್ರು ಹಂಸಲೇಖ ಸರ್. ಬಟ್ ಈ ನಡುವೆ ಅವ್ರನ್ನ ಮಾತಾಡ್ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಗಂಟಲು ನುಚ್ಚು ತೊಂದರೆ, ಸ್ವಲ್ಪ ಹಸ್ಕಿ ಫ್ಯಾಕ್ಟರ್ ಬರುತ್ತೆ. ಅದನ್ನ ಒಂಚೂರು ಸುಮ್ಮನೆ ಮಾಡ್ತೋರ್ಸಿದ್ರೆ, ನನಗೆ ಯಾವಾಗಲೂ ಹೇಳೋರು, ನಿನಗೊಂದು ಹೆಸರಿಟ್ಟಿದ್ದೆ, ಏನು ಹೇಳು ಅಂತಂದ್ರು. ಸರ್ ಅಭಿನಂದನ್ ಮೀಸೆ. ಅಭಿನಂದನ್ ಮೀಸೆ, ನೀನು ಯಾವಾಗಲೂ ಒಂದು ಪರಂಪರೆನ ತರ್ತೀಯ ಕಣಯ್ಯ ವೇದಿಕೆ ಮೇಲೆ, ಅದೇ ನಿನ್ನ ಬಗ್ಗೆ ಖುಷಿ ನನಗೆ. ತಗೋ ತಕ್ಕೋ ಆಶೀರ್ವಾದಗಳು ಬಾಣ. ಅವರ ಹಾರೈಕೆ. ಇನ್ಯಾರ್ದು ಮಾಡ್ಬೇಕಮ್ಮ? ನೀನು ನಾಗೇಂದ್ರ ಮಾಡ್ತಿರಲ್ಲ, ಯಾರು ಅದು? ಬಾಲಕೃಷ್ಣ ಮತ್ತೆ ಬಾಲಣ್ಣ ಮಾಡು. ನಿಮ್ಮ ಫೇವ್ರೇಟ್ ನಟ ಯಾರು ಅಂತ ನೀವು ಕೇಳಿದ್ರೆ ಕೆಲವರು ಜನ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾರ್ದೋ ಈಗಿನವ್ರ ಹೆಸರು ಹಂಗೆ ಹೇಳುತ್ತೆ ಅಂತ. ಖಂಡಿತ ಎಲ್ಲರ ಮೇಲೂ ಪ್ರೀತಿ ಇದೆ ನಮಗೆ, ಎಲ್ಲರೂ ಒಳ್ಳೆ ನಟರಿದ್ದಾರೆ ನಮ್ಮಲ್ಲಿ, ಖುಷಿ ಆಗುತ್ತೆ. ಆದರೆ ನನ್ನ ಮನಸ್ಸಿಗೆ ತುಂಬ ಗೌರವಯುತವಾಗಿರೋದು ಬಾಲಕೃಷ್ಣ ಸರ್. ವಾವ್, ವಿಚ್ ಇಸ್ ಟೈಮಿಂಗ್, ಮ್ಯಾನರಿಸಮ್, ವಾಯ್ಸ್ ಇಂಟೋನೇಷನ್ಸ್ ಅದ್ಭುತ ಅಂದರೆ ಅದ್ಭುತ. ಅವ್ರ ವಾಯ್ಸ್ ಎಲ್ಲ ಹೇಳು. ಮತ್ತೆ ಅವರು ಇವತ್ತು ಈ GSS ಮಾಧ್ಯಮದವರು ಏನ್ ಚೆನ್ನಾಗಿ ಮಾಡ್ತಾರೆ ಕಾರ್ಯಕ್ರಮ ಅಂತೀರಿ. ಪಾಂಡು ಬುರ್ಡೆ ಗಟ್ಟಿ ಕಡೆಯಲ್ಲಿದ್ದು ಇದೆಲ್ಲ ಡೈಲಾಗು ನಾನೇ ಹೇಳಿರೋದು.
ಆದ್ರೆ GSS ಮಾಧ್ಯಮ ಫಸ್ಟ್ ಕ್ಲಾಸ್ ಕಡೆಯ. ಬ್ಯೂಟಿಫುಲ್. ಭಾಗ್ಯದ ಲಕ್ಷ್ಮಿ ಬರಮ ಡೈಲಾಗ್ ಅಲ್ವಾ ಇದು? ಮರೆಯಕ್ಕೆ ಅವ್ರದ್ದು ಎಷ್ಟು ಮೂವೀಸ್ ನೋಡಿರೋದು. ನನಗೆ ಮೇನ್ ಹೀರೋ ಸೀನ್ಗಿನ್ನ ಬಾಲಕೃಷ್ಣ ಸರ್ ಹೊಡ್ದಾಕ್ಬಿಟ್ಟಲೆ ನನ್ ಗಾದ್ರೇಜ್ ಬೀರುನಾ, ನೀನಿದ್ಯಲ್ಲ ನೀನು ಯಾರೋ ನೀನು ಸಾಚಾ ಮನೆ ಹಾಳ ಕಡೆಯ ನೀನು. ಸೂಪರ್ ಇದು. ಗ್ರೇಟೆಸ್ಟ್ ಅಲ್ವಾ? ಸಾಕಷ್ಟು ಹಳೆಯ ನೆನಪುಗಳನ್ನ ಮೆಲಕ್ ಹಾಕಿದ್ವಿ, ನೆನಪಿಸ್ಕೊಂಡ್ವಿ. ನೀನು ಅಷ್ಟು ಸಮಯ ಕೊಟ್ಟೆ. ಗೊತ್ತಿಲ್ಲ ಇವತ್ತು ನಿಂಗೆ ಏನು ಕೆಲಸ ಇತ್ತು, ಮೈಸೂರಿಗೆ ಬಂದಿದ್ದೀನಿ ಅಂದೆ ಬಾರೋ ಅಂತಂದೆ, ನೀ ಬಂದುಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್ ಹರ್ಷಣ. ಥ್ಯಾಂಕ್ಸ್ ಅ ಲಾಟ್.